ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರುವ ಹಾಗೆ 1924ರಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು. ಅದರ ಹಿಂದಿನ ದಿನ ಬೆಳಗಾಮಿನ ಪತ್ರಕರ್ತರು ಮಹಾತ್ಮ ಗಾಂಧಿ ಅವರನ್ನು ಭೇಟಿಯಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ನಾಳೆ ನಿಮ್ಮ ಅಧಿವೇಶನ ನಡೀತಾ ಇದೆ, ನೀವು ಏನಾದರೂ ಸಂದೇಶ ಕೊಡ್ತೀರಾ ಅಂತ. ಆಗ ಗಾಂಧಿ ಕೊಟ್ಟ ಉತ್ತರ ಏನು ಅಂದರೆ, 12ನೇ ಶತಮಾನದ ನಿಮ್ಮ ಬಸವಾದಿ ಶರಣರು ಕೊಟ್ಟ ಸಂದೇಶಕ್ಕಿಂತ ದೊಡ್ಡ ಸಂದೇಶವನ್ನು ನಾನೇನಾದರೂ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಮುಂದೊಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ರ ಬಗೆಗೆ, ಹಾಗೆ ಬೌದ್ಧ ಧರ್ಮಕ್ಕೆ ಹೋಗಿದ್ದಾದ ಮೇಲೂ ಯಾವ ಉದ್ದೇಶಗಳನ್ನಿಟ್ಕೊಂಡು, ಯಾವ ಕನಸುಗಳನ್ನಿಟ್ಕೊಂಡು ಬೌದ್ಧ ಧರ್ಮಕ್ಕೆ ತಾನು ಬಂದಿದ್ನೋ ಆ ಉದ್ದೇಶ ಈಡೇರಲಿಲ್ಲ ಅಂತ ಅನಿಸುತ್ತೆ. ಆ ಹೊತ್ತಿನಲ್ಲಿ ಆಪ್ತರ ಜೊತೆಯಲ್ಲಿ ಮಾತಾಡುವಾಗ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ನನಗೆ ತುಂಬ ಮುಂಚೆನೇ 12ನೇ ಶತಮಾನದ ಕರ್ನಾಟಕದ ಈ ಶರಣ ಚಳುವಳಿಯ ತಿಳುವಳಿಕೆ ಇದ್ದಿದ್ರೆ ನನ್ನ ಬದುಕಿನ ದಾರಿ ಬಹುಶಃ ಬೇರೆ ಆಗಿರ್ತಿತ್ತು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಈ ಎರಡು ಹೇಳಿಕೆಗಳಿಂದ ಇವತ್ತಿನ ನನ್ನ ಮಾತನ್ನು ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂದರೆ, ಗಾಂಧಿಯವರು ಹಾಗೆ ಶರಣರನ್ನು ನೆನಪಿಸ್ಕೊಳ್ತಾ ಇದ್ದಾಗ, ಅವರನ್ನು ಒಂದು ಮಾದರಿ ಅಂತ ನೋಡ್ತಾ ಇದ್ದಾಗ, ಬಹುಶಃ ಗಾಂಧಿಯವರ ಎದುರಿಗೆ ಒಂದು ರಾಜಕೀಯ ನಿಲುವು ಮುಖ್ಯ ಆಗಿತ್ತು. ಅಂಬೇಡ್ಕರ್ ಹೀಗೆ ಶರಣರನ್ನು ಮೆಚ್ಚಿಕೊಂಡ ಹೊತ್ತಿನಲ್ಲಿ, ಅವರು ತಮಗೊಂದು ಮಾದರಿ ಅಂತ ಹೇಳ್ತಾ ಇದ್ದ ಹೊತ್ತಿನಲ್ಲಿ ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನಿಲುವು ಮುಖ್ಯ ಆಗಿತ್ತು ಅಂತ ಅನಿಸುತ್ತೆ. ಒಂದು ರಾಜಕೀಯ ನಿಲುವು, ಇನ್ನೊಂದು ಸಾಮಾಜಿಕ ನಿಲುವು. ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರೋದಿದೆಯಲ್ಲ, ಇದು ಈ ಎರಡರ ಆಚೆಗಿನದ್ದು, ಈ ಎರಡನ್ನೂ ಮೀರಿದ್ದು, ಎರಡನ್ನೂ ಒಳಗೊಂಡು ಇನ್ನೂ ವಿಸ್ತಾರವಾದ ನೆಲೆಯಲ್ಲಿ, ಸರಿಯಾಗಿ ಹೇಳಬೇಕು ಅಂದರೆ ನಿಜದ ನೆಲೆಯಲ್ಲಿ ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳುವ, ಅವರನ್ನು ಒಳಗೊಳ್ಳುವ, ಅವರು ನಮಗೆ ನಿಜವಾದ ದಾರಿ ಅನ್ನೋದನ್ನು ಅಧಿಕೃತವಾಗಿ ಒಪ್ಕೊಳ್ಳುವ ಒಂದು ಪ್ರಯತ್ನ ಅಂತ ಅನಿಸುತ್ತೆ ನನಗೆ. ಯಾವ ಅನುಮಾನವೂ ಇಲ್ಲದೆ ನನಗೆ
ಈ ಘೋಷಣೆ ಇದೆಯಲ್ಲ, ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದು, ಅದು ಐತಿಹಾಸಿಕ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ನಿಜ, ಈ ಬಗೆಯ ಘೋಷಣೆಗಳ ಹಿಂದೆ ಏನೇನೋ ರಾಜಕೀಯವಾದ ತಂತ್ರಗಾರಿಕೆಗಳಿರುತ್ತೆ, ಅದು ಇನ್ನೇನೋ ಉದ್ದೇಶಗಳವೆಲ್ಲ ಇದ್ದಿರಬಹುದು. ಆದರೆ ಅದೆಲ್ಲದರ ಆಚೆಗೆ ಬಸವಣ್ಣನವರು ನಮ್ಮ ಈ ಕಾಲಘಟ್ಟದ ಏಕೈಕ ಮತ್ತು ಮುಖ್ಯ ಆಯ್ಕೆ ಅನ್ನೋದನ್ನು ಈ ಘೋಷಣೆ ಹೇಳ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಅಂಶನ ಸ್ವಲ್ಪ ವಿಸ್ತರಿಸ್ಕೊಳ್ಬಹುದಾದರೆ, ಯಾಕಾಗಿ ನಾವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರಿಬೇಕು, ಒಪ್ಕೋಬೇಕು, ಆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡಬೇಕು? ಒಂದು ನಿಜವಾದ ಕ್ರಾಂತಿ ಯಾವುದು ಅಂದರೆ ಅದು ಕೇವಲ ವಿಚಾರಗಳಲ್ಲಿ ಆಗುವಂಥ ಬದಲಾವಣೆ ಅಲ್ಲ. ಅದನ್ನು ಬೌದ್ಧಿಕ ಗ್ರಹಿಕೆಯನ್ನು ನಾವು ಕರಿಬಹುದಾದರೆ, ನಮ್ಮ ವಿಚಾರಗಳಲ್ಲಾಗುವ ಬದಲಾವಣೆ ಇದೆಯಲ್ಲ, ಅದು ನಮ್ಮನ್ನು ಅರ್ಧ ಬದಲಾವಣೆಯಲ್ಲಿ ಮಾತ್ರ ನಿಲ್ಲಿಸ್ಬಿಡುತ್ತೆ. ನಿಜವಾದ ಬದಲಾವಣೆ ಯಾವುದು ಅಂದರೆ ನಮ್ಮ ಸಂವೇದನೆಯಲ್ಲಿ ಆಗುವಂಥ ಬದಲಾವಣೆ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ನಾವು ಯಾಕೆ ಕರಿಬೇಕು, ಗುರುತಿಸ್ಬೇಕು, ಚರ್ಚಿಸಬೇಕು ಅಂತಂದರೆ, ಬಸವಣ್ಣನವರು ನಿಜವಾಗಿ ಉದ್ದೇಶ ಇಟ್ಕೊಂಡಿದ್ದು, ಕನಸು ಕಂಡಿದ್ದು, ಅಥವಾ ಆ ದಾರಿಯಲ್ಲಿ ಸಾಕಷ್ಟು ದೂರ ಅವರು ನಡೆದಿದ್ದು ಕೇವಲ ಗ್ರಹಿಕೆಯ ಬದಲಾವಣೆಗಲ್ಲ, ಅವರು ಬಯಸಿದ್ದು ಸಂವೇದನೆಯ ಬದಲಾವಣೆಗೆ. ಯಾವ ಭಾರತೀಯ ಸಮುದಾಯದಲ್ಲಿ ಈಗಲೂ ಅನೇಕ ಸವಾಲುಗಳಿದ್ದಾವೆ ಅಂತ ನಾವು ತಿಳ್ಕೊಂಡಿದ್ದೇವೋ, ಆ ಸವಾಲುಗಳನ್ನು ಬಗೆಹರಿಸೋದಕ್ಕೆ ಇನ್ನಿಲ್ಲದ ಸಾಹಸಗಳನ್ನು ನಾವು ಮಾಡ್ತಾ ಇದ್ದೇವೋ, ಇವತ್ತು ಈ ದೇಶದಲ್ಲಿ ನಾವು ತುಂಬ ಮುಖ್ಯವಾಗಿ ಗುರುತಿಸುವಂಥ ಅನೇಕ ವಿಕಾರಗಳೇನಿದ್ದಾವೆ, ಆ ವಿಕಾರಗಳಿಗೆಲ್ಲ ನಾವು ಕಾನೂನಿನಲ್ಲಿ ಮದ್ದನ್ನು ಹುಡುಕೊಂಡಿದ್ದೀವಿ. ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಏನೇನು ಕಾನೂನುಗಳು ಬೇಕೋ, ಅದು ಹೆಣ್ಣಿನ ಪರವಾಗಿದೆ, ದಲಿತರ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ. ಇಷ್ಟೆಲ್ಲ ಇದ್ದೂ ಕೂಡ ಯಾಕೆ ಈ ದೇಶ ಈಗಲೂ ಅಸಹಿಷ್ಣುತೆಯ ಕುಂಡ ಆಗಿದೆ? ಹಾಗಿದ್ರೆ ಯಾಕೆ ಅದು ಈಗಲೂ ಹಾಗೆ ಉಳ್ಕೊಂಡಿದೆ ಅಂತಂದರೆ, ಮುಖ್ಯವಾಗಿ ನಮ್ಮಲ್ಲಿ ವಿಚಾರಗಳು ಬದಲಾಗಿದೆ ಬಿಟ್ಟರೆ ನಮ್ಮ ಸಂವೇದನೆ ಬದಲಾಗಿಲ್ಲ, ನಮ್ಮ ಭಾವಕೋಶ ಬದಲಾಗಲಿಲ್ಲ. ಎಲ್ಲಿಯ ತನಕ ನಮ್ಮ ಭಾವಕೋಶ ಬದಲಾಗೋದಿಲ್ವೋ ಅಲ್ಲಿಯ ತನಕ ಯಾವ ನಿಜವಾದ ಬದಲಾವಣೆಯೂ ಶಾಶ್ವತ ಆಗೋದಿಲ್ಲ. ಅದು ತಾತ್ಕಾಲಿಕವಾದ ಒಂದು ಬದಲಾವಣೆ ಮಾತ್ರ ಆಗಿರುತ್ತೆ. ನನಗೆ ಯಾಕೆ ಬಸವಣ್ಣನವರು ಜಗತ್ತಿನ ಬಹಳ ದೊಡ್ಡ ವ್ಯಕ್ತಿತ್ವವಾಗಿ ಕಾಣಿಸ್ತಾರೆ ಅಂತಂದರೆ, ಅವ್ರನ್ನ ನಾಯಕರನ್ನಾಗಿ ಗುರುತಿಸೋದು ಅದೆಲ್ಲ ಆಮೇಲಿಂದು. ಬಸವಣ್ಣನವರನ್ನು ಓದ್ತಾ ಇದ್ದರೆ ಯಾಕೆ ನಮಗೆ ಅಂಥ ಆಪ್ತತ್ವ ಹುಟ್ಟುತ್ತೆ? ಬಸವಣ್ಣನವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದರೆ ನಮಗೆ ಅನೇಕ ಜನ ದೊಡ್ಡವರ ಬಗೆಗೆ ಈ ಮಾತುಗಳನ್ನು ಎಲ್ಲರೂ ಗಂಡು ಹೆಣ್ಣು ಅನ್ನುವ ಭೇದವಿಲ್ಲದೆ ಆಡೋದನ್ನು ನಾವು ಕೇಳಿದ್ದೀವಿ. ಈ ಮಾತನ್ನು ಗಾಂಧಿ ತೀರ್ಕೊಂಡ ಹೊತ್ತಿನಲ್ಲಿ ಕೂಡ ಎಷ್ಟೋ ಜನ ಗಂಡಸರು ನಮ್ಮ ತಾಯಿಯನ್ನು ಕಳ್ಕೊಂಡ್ವಿ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಗಾಂಧಿಯ ಒಳಗಿದ್ದ ಒಂದು ತಾಯ್ತನದ ಕಾರಣಕ್ಕೆ. ಬಸವಣ್ಣನವರು ನಮಗೆ ತುಂಬ ಮುಖ್ಯ ಆಗೋದು ಅವರ ಒಳಗಿರುವ ಈ ತಾಯ್ತನದ ಕಾರಣಕ್ಕೆ. ಈ ತಾಯ್ತನದ ಗುಣ ಇದೆಯಲ್ಲ, ಅದೇ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವದ ಮೂಲ ಧಾತು, ಮೂಲ ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ನಾನು ಅದನ್ನು ಇವತ್ತು ಮುಂಚೂಣಿಗೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ತಾಯ್ತನ ಯಾವ ಕರಾರುಗಳು ಇಲ್ಲದೆ ಇರುವಂಥದ್ದು. ತಾಯ್ತನ ತನ್ನಲ್ಲಿರುವ ಸಮಸ್ತವನ್ನೂ ಕೊಡೋದಕ್ಕೆ ಬಯಸುವಂಥದ್ದು. ಅದು ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಎಲ್ಲವನ್ನೂ ಅದು ಕೊಡ್ತಾ ಹೋಗುತ್ತೆ. ಬಸವಣ್ಣನವರಿಗೆ ಅಂಥ ಒಂದು ಗುಣ ಇತ್ತು. ಅದರಿಂದಲೇ ಬಸವಣ್ಣನವರ ಜೊತೆಯಲ್ಲಿ ಅವರನ್ನು ಓದಿದ ಯಾರಿಗಾದರೂ ಒಂದು ಆತ್ಮಸಖ್ಯ ಹುಟ್ಟುತ್ತಲ್ಲ ಬಸವಣ್ಣನವ್ರ ಜೊತೆಯಲ್ಲಿ, ಆ ಆತ್ಮಸಖ್ಯ ಹುಟ್ಟೋದು ಈ ಕಾರಣಕ್ಕೆ. ಯಾವುದನ್ನು ಬಸವಣ್ಣನವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳ್ತಾರೋ, ಅದು ನಿಜವಾಗಿ ಬಸವಣ್ಣನವರು ನಡೆದ ದಾರಿ, ಅವರ ವ್ಯಕ್ತಿತ್ವದ ಒಂದು ವಿವರಣೆ ಅದು ಅಂತ ಅನಿಸುತ್ತೆ ನನಗೆ. ಅವ್ರ ವ್ಯಕ್ತಿತ್ವವನ್ನು ನಾವಿವತ್ತು ಹೇಗೇಗೋ ಕಟ್ಕೊಡ್ತೀವಿ ನಿಜ. ಆದರೆ ಬಸವಣ್ಣನವರು ಒಂದು ನಿಜವಾದ ವ್ಯಕ್ತಿತ್ವ, ಒಂದು ಅಪ್ಪಟ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದಕ್ಕೆ ಆ ವಚನದಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಮತ್ತು ಆ ವ್ಯಾಖ್ಯಾನದ ಸಾಕ್ಷಾತ್ಕಾರವೂ ಸ್ವತಃ ಬಸವಣ್ಣನವರೇ ಆಗಿದ್ದರು ಅಂತ ನನಗೆ ಅನಿಸುತ್ತೆ. ಬಸವಣ್ಣನವರ ವ್ಯಕ್ತಿತ್ವದ ಇನ್ನು ಕೆಲವು ಗುಣಗಳನ್ನು ನಾವು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ, ಯಾಕೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗೋದಕ್ಕೆ ಸಂಪೂರ್ಣವಾಗಿ ಅರ್ಹರು ಅಂತ ಅನಿಸುತ್ತೆ ಅಂತಂದರೆ, ಅವರಲ್ಲೊಂದು ಆತ್ಮವಿಮರ್ಶೆಯ ಗುಣ ಇತ್ತು ನೋಡಿ. ಆ ಆತ್ಮವಿಮರ್ಶೆ ಎಷ್ಟು ಪ್ರಖರವಾಗಿತ್ತು ಬಸವಣ್ಣನವರಲ್ಲಿ ಅಂತಂದರೆ, ಆ ಸಾಕ್ಷಿ ಪ್ರಜ್ಞೆ ಇಲ್ಲದೆ ಅವರ ನಿದ್ದೆ ಎಚ್ಚರಗಳಲ್ಲೂ ಅವರಿದ್ದರು ಅಂತ ನನಗನ್ಸಲ್ಲ.
ನಿದ್ದೆ ಎಚ್ಚರಗಳಲ್ಲಿ ಸಾಕ್ಷಿ ಪ್ರಜ್ಞೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರು. ಯಾರಿಗೆ ಇಂಥ ಅಹರ್ನಿಶಿಯಾದ ನಿರಂತರವಾದ ಒಂದು ಆತ್ಮಶೋಧದ ಗುಣ ಇರುತ್ತೋ ಅವರು ಮಾತ್ರ ತಾವೂ ಮನುಷ್ಯರಾಗ್ತಾ ಎದುರಿಗಿರುವವರಿಗೆ ಮನುಷ್ಯರಾಗೋದು ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ತಾರೆ. ಅವ್ರದ್ದೊಂದು ವಚನ ಇದೆಯಲ್ಲ, ಬಹಳ ಪ್ರಸಿದ್ಧವಾದದ್ದು. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಏನೂ ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಇಡೀ ಲೋಕ ಬಸವಣ್ಣನವರನ್ನು ತಲೆ ಮೇಲೆ ಎತ್ಕೊಂಡು ಕುಣಿತಾ ಇದ್ದ ಹೊತ್ತಿನಲ್ಲಿ ಬಸವಣ್ಣನವರು ತಮ್ಮ ಕಾಲು ಭೂಮಿಯ ಮೇಲೆ, ತಮ್ಮ ಮನಸ್ಸಿನಲ್ಲಿ ಈ ಆತ್ಮವಿಮರ್ಶೆಯ ಒಂದು ಗುಣ ಇರುವ ಹಾಗೆ ನೋಡಿಕೊಂಡ್ರಲ್ಲ. ಯಾವುದರಿಂದಲೂ ಬಸವಣ್ಣನವರು ವಿಚಲಿತರಾಗಲಿಲ್ಲ. ಹಾಗೆ ಮನಸ್ಸು ಒಂಚೂರು ಆ ಕಡೆ ಈ ಕಡೆ ಹೋಗುವ ಹೊತ್ತಿಗೆ ಬಸವಣ್ಣನವರು ವಾಪಸ್ ಬಂದು ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ, ಕನ್ನಡಿಯ ಎದುರಿಗೆ, ಆತ್ಮಸಾಕ್ಷಿಯ ಕನ್ನಡಿಯ ಎದುರಿಗೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸುಮ್ಮನೆ ಪ್ರಾಸಂಗಿಕವಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಮಾವ್ ತ್ಸೆ ತುಂಗ್, ಆ ಚೀನಾದ ನಾಯಕನ ಬಗೆಗೆ ಎಲ್ರಿಗೂ ಗೊತ್ತಿದೆ. ಮಾವ್ ತ್ಸೆ ತುಂಗ್ ನಾಯಕನಾಗಿದ್ದಾಗ ಆತ ಎಂಥ, ಏನು ಕರಿಬಹುದು ಅದನ್ನು, ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನು ಕರಿತೀವಿ, ಅಂಥ ಮಟ್ಟದಿಂದ ನಾಯಕತ್ವವನ್ನು ಬೆಳೆಸ್ಕೊಳ್ತಾ ಬಂದವರು. ಚೀನಾವನ್ನು ಹಾಗೊಂದು ಅಭಿವೃದ್ಧಿಯ ದಾರಿಯಲ್ಲಿರುವ ದೇಶವನ್ನಾಗಿ ಮಾಡಿದ ಖ್ಯಾತಿ ಮಾವ್ ತ್ಸೆ ತುಂಗಿಗೆ ಹೋಗ್ತಾ ಇತ್ತು. ಆದರೆ ಯಾರು ಹೀಗೆ ಒಂದು ದಟ್ಟ ಬಡತನದ ಹಿನ್ನೆಲೆಯಲ್ಲಿ ಬಂದವರು, ಯಾರು ಈ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಬಂದವರು, ಅಂಥ ನಾಯಕನಿಗೆ ಕೊನೆಯಲ್ಲಿ ಅದು ಎಂಥ ಸರ್ವಾಧಿಕಾರದ ಗುಣ ಬಂದ್ಬಿಟ್ಟಿತ್ತು ಅಂತಂದರೆ, ಸ್ವಯಂ ಸೂರ್ಯನ ಬಂದೇ ನಂದಿ ಅಂತ ಹೇಳ್ತಾರೆ ಕಂಬಾರು ಅವ್ರದ್ದೊಂದು ಪದ್ಯದಲ್ಲಿ ಮಾವ್ ತ್ಸೆ ತುಂಗನ. ಸ್ವಯಂ ಸೂರ್ಯನ ಬಂದೇ ನಂದಿ. ಮುಂಚೆ ಆತನ ಕನಸೇನಾಗಿತ್ತು ಅಂದರೆ ಸೂರ್ಯನ ಬೆಳಕನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ. ಆದರೆ ಬದುಕಿನ ಅಧಿಕಾರದ ಅವಧಿಗೆ ಬರುವ ಹೊತ್ತಿಗೆ ಮಾವ್ ತ್ಸೆ ತುಂಗನಿಗೆ ಆ ಅಹಂಕಾರದ ಮದ ಹೆಂಗಿತ್ತು ಅಂತಂದರೆ, ಸ್ವಯಂ ಸೂರ್ಯನ ಬಂದೇ ನಂದಿ, ಆ ಸೂರ್ಯ ಏನು, ನಾನಿದ್ದೀನಲ್ಲ ಅಂತ. ಆದರೆ ಬಸವಣ್ಣನವರು ಅವರ ಬದುಕಿನ ಕೊನೆಯವರೆಗೂ ಉಳಿಸ್ಕೊಂಡಂಥ ಈ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ, ಅದು ಈ ಹೊತ್ತಿನ ಎಲ್ಲ ನಾಯಕರಿಗೂ ಮುಖ್ಯ ಆಗಬೇಕು. ವ್ಯಕ್ತಿಗತವಾಗಿ ನಮಗೆ ಮುಖ್ಯ ಆಗಬೇಕು ಅನ್ನೋದು ಒಂದು ಕಡೆನಲ್ಲಾದರೆ, ಇವತ್ತು ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಂಡಿದ್ದೀವಲ್ಲ, ಅದು ಯಾವ ಹಕ್ಕೊತ್ತಾಯವನ್ನು ಮಂಡಿಸುತ್ತೆ ನನಗನ್ಸುತ್ತೆ ಅಂತಂದರೆ, ಬೇಕಾದಷ್ಟು ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೀವಿ. ಇದನ್ನು ಘೋಷಣೆ ಆದಮೇಲೆ ಯಾಕೆ ಅವರನ್ನು ಕರ್ನಾಟಕಕ್ಕೆ ಸೀಮಿತ ಮಾಡಬೇಕು, ಅವರು ಜಗತ್ತಿನ ನಾಯಕರಲ್ವಾ, ಅವರು ವಿಶ್ವಗುರು ಅಲ್ವಾ ಅಂತ. ಹೌದು, ಅವರು ವಿಶ್ವಗುರು ಅನ್ನೋದನ್ನು ತೋರಿಸೋದಕ್ಕೆ ಇದನ್ನು ನಾವು ಮಾಡ್ತಾ ಇರೋದು. ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಇಡಬೇಕಾಗಿರುವ ಮೊದಲ ಹೆಜ್ಜೆ ಯಾವುದು ಅಂತಂದರೆ, ಅಯ್ಯ ನಾನೇನು ಅನ್ನೋದನ್ನು ನಾನು ನೋಡ್ಕೋಬೇಕಲ್ಲ. ಸೊ ಈಗ ಈ ಕರ್ನಾಟಕದ ನಾಯಕರಿಗೆ ಬಸವಣ್ಣ ಎದುರಿಗೆ ಒಂದು ನಿಕಷವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರಲ್ಲ, ಒಂದು ಮಾನದಂಡವಾಗಿ ನಿಂತ್ಕೊಂಡ್ಬಿಟ್ರಲ್ಲ ಅಧಿಕೃತವಾಗಿ. ನೀವು ಅವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸ್ಬಿಟ್ಟು ನೀವೇನೋ ತಪ್ಪು ನಡೆಗಳನ್ನು ತಗೊಂಡ್ರೆ ಇವತ್ತು ನಾವೆಲ್ಲರೂ ಹೋಗಿ ಕೇಳಬೇಕಲ್ಲ ಅದನ್ನು. ನೀವು ಬಸವಣ್ಣನವರನ್ನು ನಾಯಕರನ್ನಾಗಿ ಒಪ್ಕೊಂಡಂಥವ್ರು ಇವತ್ತು ಯಾಕೆ ಇಂಥ ತೀರ್ಮಾನ ತಗೊಂಡಿದ್ದೀರಾ, ಇದು ತಪ್ಪು ದಾರಿ ಅಲ್ವಾ ಅಂತ ಕೇಳೋದಕ್ಕೆ ಒಂದು ಅಧಿಕೃತವಾದ ಅವಕಾಶ ಇವತ್ತು ನಮ್ಗೆ ಸಿಗ್ತಾ ಇದೆ. ನಾವು ಯಾವಾಗಲೂ ಅನ್ಕೋತೀವಲ್ಲ, ನಮ್ಮನ್ನು ನಿಯಂತ್ರಿಸೋದಕ್ಕೆ ಒಂದು ಪ್ರಜ್ಞೆ ಬೇಕು ಅನ್ನೋದಾದರೆ ಅದನ್ನು ಈ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವದಿಂದ ಸೃಷ್ಟಿಯಾಗಬಹುದಾದ ಒಂದು ಬಸವ ಪ್ರಜ್ಞೆ ಅಂತ ನಾವು ಕರಿಬಹುದಾದರೆ, ಆ ಬಸವ ಪ್ರಜ್ಞೆ ಇಲ್ಲಿ ನಮಗೆ ಮುಖ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ನಾಯಕರಿಗಾರೆ ನಾವೇ ಹೇಳಿದ್ದಲ್ವಾ, ನಾವೇ ಒಪ್ಕೊಂಡಿದ್ದಲ್ವಾ, ಈ ಬಗೆಯ ನೈತಿಕ ಹಕ್ಕೊತ್ತಾಯವನ್ನು ಇದು ತಂದೊಡ್ಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಸವಣ್ಣ ಇದೆಲ್ಲದಕ್ಕಿಂತ ತುಂಬ ಭಿನ್ನವಾದ ಮೇಲಿರುವ ಒಬ್ಬ ವ್ಯಕ್ತಿ. ಯಾಕೆ ಅಂತಂದರೆ ಅವರಿಗೆ ಲೋಕದ ಈ ಬಗೆಯ ಮೌಲ್ಯಮಾಪನದಲ್ಲಿ ಯಾವ ನಂಬಿಕೆಯೂ ಇರಲಿಲ್ಲ. ಅವರಿಗೆ ನಂಬಿಕೆ ಇದ್ದಿದ್ದು ಸ್ವಯಂ ಮೌಲ್ಯಮಾಪನದಲ್ಲಿ. ಆ ಸ್ವಯಂ ಮೌಲ್ಯಮಾಪನವನ್ನು ಅವರು ನೈತಿಕ ಬಲದಲ್ಲಿ ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರು. ನೈತಿಕ ಬಲವಲ್ಲದ ಯಾವುದೂ ಕೂಡ ಬಲುಕಾಲ ಬಾಳದಿಲ್ಲ ಅನ್ನೋದು ಅವ್ರಿಗೆ, ಬಸವಣ್ಣನವ್ರಿಗೆ ಗೊತ್ತಿತ್ತು. ಅದರಿಂದಲೇ ತನ್ನನ್ನು ತಾನು ಹೀಗೆ ಕಾಪಾಡಿಕೊಳ್ಳುವ, ರಕ್ಷಿಸಿಕೊಳ್ಳುವ ಒಂದು ಹಪಾಪಿತನ ಅಂತ ಕರೀರಿ ಅಥವಾ ಅಂಥ ಒಂದು ಉತ್ಕಟವಾದ ಶೋಧ ಅಂತ ಕರೀರಿ, ಅದು ಬಸವಣ್ಣನವರಲ್ಲಿ ಯಾವಾಗಲೂ ಇತ್ತು. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ.
ಬಸವಣ್ಣನವರ ಇಡೀ ಬದುಕನ್ನು ಒಂದು ಮಾತಿನಲ್ಲಿ ಹೇಳಿ ಅಂತಂದರೆ, ನಡೆ ಮತ್ತು ನುಡಿಯ ಅಭಿನ್ನತೆ. ನಡೆದ ಹಾಗೆ ನುಡಿದವರು, ನುಡಿದ ಹಾಗೆ ನಡೆದವರು ಬಸವಣ್ಣನವರು. ಆ ನಡೆ ನುಡಿಗಳು ಹೀಗೆ ಅಭಿನ್ನವಾಗೋದಿದೆಯಲ್ಲ, ಅಖಂಡ ಆಗೋದಿದೆಯಲ್ಲ, ಹಾಗೆ ತನ್ನೊಳಗೆ ಅಖಂಡ ಆಗಿದೆ ಅನ್ನೋದು ಗೊತ್ತಿದೆ ಬಸವಣ್ಣನವ್ರಿಗೆ. ಆದರೆ ಅವರ ವಿನಯ, ಅವರ ವಿವೇಕ, ಅವರ ಎಚ್ಚರ ಯಾವಾಗಲೂ ಏನು ಹೇಳುತ್ತೆ ಅಂದರೆ, ಗೊತ್ತಿಲ್ಲ ನನಗೆ, ನನ್ನ ಮೈಮರುವೆಯಲ್ಲಾದರೂ ನಾನೇನೋ ಸಣ್ಣ ತಪ್ಪು ಮಾಡಿದ್ದಿರಬಹುದು, ಅದರಿಂದ ನನ್ನನ್ನು ನಾನೇ ಯಾವಾಗಲೂ ಶೋಧ ಮಾಡ್ಕೊಳ್ತಾ ನಾನು ತಪ್ಪು ನಡಿಬಾರ್ದು ಅನ್ನೋದನ್ನು ಮಂತ್ರದ ಹಾಗೆ ಹೇಳ್ಕೊಂಡ ಒಬ್ಬ ವ್ಯಕ್ತಿ ಅಂದರೆ ಬಸವಣ್ಣನವರು ಅಂತ ನನಗೆ ಅನಿಸುತ್ತೆ. ಇಂಥ ಬಸವಣ್ಣನವರನ್ನ ನಾವು ಧಾರ್ಮಿಕ ನಾಯಕ ಅಂತ ನೋಡಿದ್ವು, ಸಾಮಾಜಿಕ ನಾಯಕ ಅಂತ ನೋಡಿದ್ವು, ಕ್ರಾಂತಿ ಮಾಡಿದ್ರು, ಅಂತರ್ಜಾತೀಯ ವಿವಾಹ, ಇದನ್ನೆಲ್ಲ ನೋಡಿದ್ವಲ್ಲ ನಾವು. ಬಸವಣ್ಣನವರ ಬದುಕು ಯಾಕೆ ಬಹಳ ದೊಡ್ಡದಾಗತ್ತೆ ಅಂತಂದರೆ, ಅವ್ರದ್ದೊಂದು ವಚನದಲ್ಲಿ ಅವ್ರು ಹೇಳ್ತಾರಲ್ಲ, ನಾನು ಯಾರು ಅಂತಂದರೆ, ಅವ್ರು ಹೇಳ್ತಾರೆ, ನಾನು ಯಾರು ಅಂದರೆ, ನಾನು ದಾಸನ ಮಗನೂ ದಾಸಿಯ ಮಗಳು ಹೊಲದಲ್ಲಿ ಬೆರಣಿಗೆ ಹೋದಾಗ ಅವರು ಕೂಡಿದ ಒಂದು ಕೂಟದಿಂದ ಹುಟ್ಟಿದವನು ನಾನು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಯಾವ ಜಾತಿಯ ಅಹಂಕಾರದಿಂದ ಬಿಡಿಸ್ಕೊಳ್ಳೋದು ಒಂದು ದೊಡ್ಡ ಸಂಗತಿಯಾಗಿತ್ತು, ಅದು ಇವಾಗಲೂ ಈ ಘಳಿಗೆಯಲ್ಲೂ ನಮಗೆ ಅದು ಅಸಾಧ್ಯ ಅಂತ ಅನಿಸುತ್ತು. ಗಾಂಧಿ ಬಹಳ ಮುಖ್ಯವಾಗಿ ಹೇಳಿದ ಒಂದು ಮಾತೇನು ಅಂದರೆ, ಈ ಕಾಲಘಟ್ಟದಲ್ಲಿ ಮೇಲ್ಜಾತಿಯವರಿಗೆ ಬೇಕಾಗಿರೋದು ವಿನಯ, ಕೆಳಜಾತಿಯವರಿಗೆ ಬೇಕಾಗಿರೋದು ಗರ್ವ ಅನ್ನೋ ಮಾತನ್ನು ಗಾಂಧಿ ಹೇಳ್ತಾರೆ. ಇದೊಂದು ಎರಡು ದಾರಿಯ ಪ್ರಯಾಣ. ಈ ಎರಡೂ ಎಲ್ಲೋ ಒಂದು ಕಡೆಯಲ್ಲಿ ಸಂಧಿಸಿದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋ ಮಾತನ್ನು ಗಾಂಧಿ ಹೇಳ್ತಾರೆ. ನೋಡಿ, ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಅದು ಎಷ್ಟು ಚೆನ್ನಾಗಿ ಸಾಕ್ಷಾತ್ಕರಿಸ್ಕೊಂಡಿದ್ರಲ್ಲ. ಎಷ್ಟೇ ಬೇಡ 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 ಅಂದರೂ ಕೂಡ ನಮಗೆ ಆ ಮೇಲ್ಜಾತಿಯ ಅಹಂಕಾರವೂ ಕಾಡ್ತಾ ಇರುತ್ತೆ, ಕೆಳಜಾತಿಯ ಕೀಳರಿಮೆಯೂ ಕಾಡ್ತಾ ಇರುತ್ತೆ. ಬಸವಣ್ಣ ಎರಡನ್ನೂ ಒಟ್ಟಿಗೆ ಸಾಧಿಸೋದಕ್ಕೆ ನೋಡಿದ್ರಲ್ಲ. ನಾವು ಅಂದ್ಕೊಂಡ್ವಿ ಮೇಲ್ಜಾತಿಯವ್ರ ಪ್ರಯತ್ನನೇ ಬೇರೆ, ಕೆಳಜಾತಿಯವ್ರ ಪ್ರಯತ್ನನೇ ಬೇರೆ ಅಂತ. ಆದರೆ ಬಸವಣ್ಣ ಮಾಡಿದ್ದೇನು ಅಂದರೆ, ತನ್ನ ಅಹಂಕಾರವನ್ನು ನಿಧಾನವಾಗಿ ಕಳ್ಕೊಳ್ತಾ ತಾನು ಕೆಳಗೆ ಬರ್ತಾ, ಯಾವ ಕೆಳಜಾತಿಯವರು ಇಲ್ಲಿದ್ದಾರೋ ಅವರಲ್ಲಿ ಒಂದು ಗರ್ವವನ್ನು ಹುಟ್ಟಿಸ್ಬೇಕಲ್ಲ, ಆತ್ಮಗೌರವವನ್ನು ಹುಟ್ಟಿಸ್ಬೇಕಲ್ಲ. ಆ ಆತ್ಮಗೌರವವನ್ನು ಹುಟ್ಟಿಸೋದಕ್ಕೆ ಬಸವಣ್ಣವ್ರು ಕಂಡುಕೊಂಡ ದಾರಿ ಏನು ಅಂದರೆ, ತನ್ನ ಹುಟ್ಟನ್ನೇ ಕೀಳೀಕರಿಸ್ಕೊಂಡು ಈ ದಲಿತರ ಜೊತೆನಲ್ಲಿ ತನ್ನನ್ನು ಸಮೀಕರಿಸ್ಕೊಂಡಿದ್ದು. ಅಂದರೆ ತನ್ನ ಅಹಂಕಾರವೂ ಕಮ್ಮಿ ಆಯಿತು. ಯಾವ ಕೆಳಜಾತಿಯವರು ಒಂದು ಭರವಸೆಗಾಗಿ, ಒಂದು ಬೆಳಕಿಗಾಗಿ ಕಾಯ್ತಾ ಇದ್ರೋ, ಆ ಬೆಳಕಿಗೆ, ಆ ದಾರಿಗೆ ಸ್ವತಃ ಬಸವಣ್ಣನವರೇ ಮುಂದಾಳು ಆಗೋದ್ರು. ತನ್ನನ್ನು ಹೀಗೆ ಒಂದು ದಲಿತ ಹುಟ್ಟಿಗೆ, ಒಂದು ಕೆಳಜಾತಿಯ ಹುಟ್ಟಿಗೆ ಸಮೀಕರಿಸ್ಕೊಳ್ಳೋದ್ರ ಮೂಲಕ ಬಸವಣ್ಣನವರು ನಿಜವಾಗಿ ಆಗಬೇಕಾಗಿರುವ ಬದಲಾವಣೆ ಯಾವುದು ಅಂತ ಮಾತ್ರ ಹೇಳಲಿಲ್ಲ. ಯಾವುದು ಅನ್ನೋದನ್ನು ತತ್ವದಲ್ಲಿ ಹೇಳಿಬಿಟ್ಟಿದ್ದಿದ್ರೆ ಬಸವಣ್ಣ ವುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಫಿಲಾಸಫರ್. ಆದರೆ ಬಸವಣ್ಣನವರು ಕೇವಲ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅಂತ ಅಲ್ಲ, ಬಸವಣ್ಣನವರಂಥ ಒಬ್ಬ ಆ್ಯಕ್ಟಿವಿಸ್ಟ್ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರನ್ನು. ಯಾಕೆ ಬಸವಣ್ಣನವರು ಆ್ಯಕ್ಟಿವಿಸ್ಟ್ ಅಂತಂದರೆ, ಅವರು ಜಾತಿಯ ಅಹಂಕಾರವನ್ನು ಬಿಡಿ ಅಂತ ಮಾತ್ರ ಹೇಳಲಿಲ್ಲ. ಮೇಲು ಜಾತಿಯಲ್ಲಿ ಹುಟ್ಟಿದವನೆಂಬ ಕರಕಷ್ಟವ ಎನ್ನ ಮೇಲೆ ಹೊರಿಸದಿರಾ ಅಂತ ಹೇಳ್ತಾ ಇರಬೇಕಾದ್ರೆ, ಆ ಮೇಲು ಜಾತಿಯ ಅಹಂಕಾರದಿಂದ ತಾನು ಕೆಳಗೆ ಬರಬೇಕು ಅನ್ನೋದು ಗೊತ್ತಿದೆ. ಇವರಿಗೆ ತಾನು ಒಂಚೂರು ನಾನು ಮನುಷ್ಯ ಅನ್ನುವ ಒಂದು ಸ್ವಪ್ರಜ್ಞೆ ಬರಬೇಕು, ಒಂದು ಆತ್ಮಪ್ರಜ್ಞೆ ಬರಬೇಕು ಅಂತಂದರೆ ಅವರು ಒಂಚೂರು ಮೇಲಿಗೆ ಬರಬೇಕು ಅಂದರೆ, ನೋಡಿ ಬಸವಣ್ಣವಂಥವ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ ಅನ್ನುವ ಆ ಸಂಗತಿ ಆ ವರ್ಗದವರಿಗೆ ಕೊಟ್ಟ ಆತ್ಮವಿಶ್ವಾಸ ತುಂಬ ದೊಡ್ಡದು, ತುಂಬ ದೊಡ್ಡದು. ಒಬ್ಬ ನಾಯಕ ಇರಬೇಕಾಗಿರೋದು ಹೀಗೆ. ಇಷ್ಟಾಗಿ ನಾವಿವತ್ತು ಬಸವಣ್ಣನವರ ನಾಯಕ ಅಂತ ಕರೀತಾ ಇದ್ದೀವಲ್ಲ, ಸ್ವತಃ ಬಸವಣ್ಣನವರಿಗೆ ತಮ್ಮ ಬಗೆಗೆ ಹಾಗನ್ಸಿತ್ತ? ಬಸವಣ್ಣನವರು ತನ್ನನ್ನು ತಾನು ಒಬ್ಬ ನಾಯಕ ಅಂತ ಕರ್ಕೊಳ್ತಾ ಇದ್ರ ಅಂದರೆ ಯಾವತ್ತೂ ಇಲ್ಲ, ಯಾವತ್ತೂ ಇಲ್ಲ. ಯಾಕೆ ಅವರು ಸಾಂಸ್ಕೃತಿಕ ನಾಯಕ ಗೊತ್ತಾ? ಅವರು ಹೀಗೆ ಯಾವುದನ್ನು ನಾವು ಇವತ್ತು ವಿಕೇಂದ್ರೀಕರಣ ಅಂತ ಕರಿತಾ ಇದ್ದೀವೋ, ಆ ವಿಕೇಂದ್ರೀಕರಣವನ್ನು, ಅದರ ತತ್ವವನ್ನು, ಅದರ ಪ್ರಾಯೋಗಿಕತೆಯನ್ನು ಇವರ ಹಾಗೆ ಅಳವಡಿಸ್ಕೊಂಡವ್ರನ್ನ ನಾವು ಇನ್ಯಾರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ, ವಿಕೇಂದ್ರೀಕರಣ ಅಂತ ಕರಿತೀವಿ, ಆ ವಿಕೇಂದ್ರೀಕರಣವನ್ನು ಇವರು ಹೇಗೆ ಸಾಧಿಸ್ಕೊಂಡಿದ್ರು ಅವರ ಇಡೀ ಆ ಚಳುವಳಿಯಲ್ಲಿ ಅಂತಂದರೆ, ನಾವು ಬೇಕಾದ್ರೆ ಅದನ್ನು ಸಾಮೂಹಿಕ ನಾಯಕತ್ವ ಅಂತ ಕರಿಬಹುದು. ನಾನು ನಾಯಕನಲ್ಲ, ನೀವು ಅನುಯಾಯಿಗಳಲ್ಲ, ನಾವು ಎಲ್ಲರೂ ಕೂಡ ಸಮಾನ ಮನಸ್ಕರು, ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವಂಥವ್ರು, ನಾವೆಲ್ಲರೂ ಸೇರಿ ನಡಿಬೇಕಾದ ಒಂದು ಮಾನವೀಯವಾದ ಪ್ರಯಾಣ ಇದು ಅಂತ ಬಸವಣ್ಣವ್ರು ತಿಳ್ಕೊಂಡ ಹಾಗೆ ನನಗೆ ಅನಿಸುತ್ತೆ.
ಅದರಿಂದಲೇ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಬಸವಣ್ಣನವರು? ಆ ವಚನದಲ್ಲಿ ಒಂದು ಸಣ್ಣ ವಿಷಾದ ಏನಾದರೂ ಇದೆಯಾ? ನಾನೇನೋ ಬದಲಾವಣೆಯನ್ನು ತರೋದಕ್ಕೆ ಹೊರಟಿದ್ದೆ, ಅದೇನೂ ಆಗಲಿಲ್ವಲ್ಲ, ಯಾಕೆ ಬೇಕು ಲೋಕದ ಡೊಂಕು ಅಂತ ಹೇಳಕ್ಕೆ ಹೊರಟಿದ್ದಾರೋ, ಅಥವಾ ಅದನ್ನು ಮೀರಿದ ಆಳದ ನೆಲೆಯಲ್ಲಿ ಬಸವಣ್ಣನವರು ಲೋಕದ ಚಿಂತೆ ಬಿಡು ಮರೆಯ, ನೀನೇನು ಅಂತ ನೋಡ್ಕೋ. ಇದು ಬಹಳ ಮುಖ್ಯವಾದದ್ದು. ಯಾರು ಎಲ್ಲ ಕಾಲಕ್ಕೂ ಉಳಿಯುವ ನಾಯಕರಾಗ್ತಾರೆ, ಎಲ್ಲ ಕಾಲಕ್ಕೂ ಉಳಿಯುವ ಘನ ವ್ಯಕ್ತಿತ್ವ ಆಗ್ತಾರೆ ಅಂತಂದರೆ ಯಾರು ವ್ಯಷ್ಟಿ ಮತ್ತು ಸಮಷ್ಟಿ, ವ್ಯಕ್ತಿ ಮತ್ತು ಸಮಾಜ ಈ ಎರಡನ್ನೂ ಅಪಾರ ಗೌರವದಲ್ಲಿ ನೋಡ್ತಾರೋ, ಅಪಾರ ಸಮಾನತೆಯಲ್ಲಿ ನೋಡ್ತಾರೋ ಅವ್ರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಬಸವಣ್ಣನವರು ಯಾವಾಗಲೂ ಕೂಡ ಬೇರೆಯವ್ರಿಗೆ ಉಪದೇಶ ಮಾಡಿದವರು ಅಲ್ಲವೇ ಅಲ್ಲ. ನಾವು ಯಾವಾಗಲೂ ಅನ್ಕೋತೀವಿ ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಖಂಡಿತ ಅದು ಬಸವಣ್ಣನವರು ಲೋಕಕ್ಕೆ ಹೇಳಿದ್ದಲ್ಲ. ಅದು ಲೋಕಕ್ಕೆ ಹೇಳಿದ ಮಾತಾಗಿದ್ದಿದ್ರೆ ಆ ವಚನದಲ್ಲಿ ಇಂಥ ತೀವ್ರತೆ ಹುಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ಬಸವಣ್ಣನವರು ಅದು ತಮಗೆ ತಾವು ಹೇಳ್ಕೊಂಡಿತ್ತು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ ಅಂತ ಹೇಳ್ತಾನಲ್ಲ ದಾಸಿಮಯ್ಯ. ಒಡಲುಗೊಂಡವನೆಂದು ನೀನೆನ್ನ ಜರಿದೊಮ್ಮೆ ನುಡಿಯದಿರ, ನೀನೆನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳ್ತಿರ್ಬೇಕಾದ್ರೆ ರಾಮನಾಥ ಹೇಳಕ್ಕೆ ಟ್ರೈ ಮಾಡ್ತಿರೋದು ಏನನ್ನ ಅಂದರೆ, ಮನುಷ್ಯರಲ್ಲಿ ಇರುವಂಥ ಕೆಲವು ದೌರ್ಬಲ್ಯಗಳು ನಮ್ಗೆ ಅವು ದೌರ್ಬಲ್ಯಗಳ ಕಾಣಿಸ್ಬಹುದು, ಆದರೆ ಅವು ಮನುಷ್ಯ ದೇಹದ ಪ್ರಾಕೃತಿಕ ಅಂಶಗಳು, ಮೂಲ ಅಂಶಗಳು. ಆ ಅಂಶಗಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ ನಮಗೆ. ನಾವು ನಿಧಾನವಾಗಿ ಈ ಮನಸ್ಸನ್ನು, ಈ ದೇಹವನ್ನು, ನಮ್ಮ ಆಲೋಚನೆಗಳನ್ನು ಅದೆಲ್ಲವನ್ನೂ ತರಬೇತಿ ಕೊಟ್ಟು 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 ಅದನ್ನು ನಮ್ಗೆ ಹೆಂಗೆ ಬೇಕು ಹಾಗೆ ಪಳಗಿಸ್ಬೇಕು. ಅಲ್ಲಮ್ಮ ಪ್ರಭು ಹೇಳುವ ಹಾಗೆ ಕೊಟ್ಟ ಕುದುರೆಯ ನೇರಲರಿಯದೆ ಅಂತಿದೆಯಲ್ಲ, ಹಾಗೆ ನಾವು ಅದನ್ನು ಪಳಗಿಸ್ಕೋಬೇಕು. ಹಾಗೆ ಪಳಗಿಸ್ಕೋಬೇಕು ಅನ್ನೋದು ಬಸವಣ್ಣನವ್ರಿಗೆ ಗೊತ್ತಿತ್ತು. ಒಂದು. ಎರಡನೇದು, ಬಸವಣ್ಣನವರಿಗೆ ಲೋಕವನ್ನು ನಾನು ಬದಲಾಯಿಸಬೇಕು ಅನ್ನುವ ಯಾವ ಇರಾದೇನೂ ಇರಲಿಲ್ಲ. ನಿಜ ಅಂದರೆ ಬಸವಣ್ಣನವ್ರಿಗಿದ್ದ ದೊಡ್ಡ ಸವಾಲು ಏನು ಅಂದರೆ ನನ್ನನ್ನು ನಾನು ಬದಲಾಯಿಸ್ಕೊಂಡ ಸಾಕು ಅಂತ. ಅದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಿದ್ದೇನು ಅಂತ ಹೇಳ್ತೀನಿ. ಅದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಿದ್ದೇನು ಬಸವಣ್ಣನವರ ಮನಸ್ಸಿನಲ್ಲಿ ಅಂತಂದರೆ, ಬಸವಣ್ಣನವರು ಯಾವುದನ್ನು ಈ ಸಮುದಾಯದಲ್ಲಿರುವ ಕೆಲವು ಕೊರತೆಗಳು, ದೋಷಗಳು ಅಂತ ನಾವು ಕರಿತಾ ಇದ್ವೋ, ಆ ದೋಷಗಳು, ಆ ಕೊರತೆಗಳು, ಆ ಸವಾಲುಗಳು, ಈ ಎಲ್ಲದ್ರ ಬಗೆಗೆ ಅವರು ಆಲೋಚನೆ ಮಾಡಿದ್ದ ಹಾಗೆ ಬಸವಣ್ಣನವರು ಅಂತಂದರೆ, ಇದು ಹೌದು, ಈ ಸಮುದಾಯದಲ್ಲಿ ಇದೊಂದು ಮಿತಿ ಇದೆ. ಯಾವುದು? ನಾವು ಜಾತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ವೃತ್ತಿ ಗೌರವ ಅನ್ನೋದು ಇಲ್ಲವೇ ಇಲ್ಲ. ವೃತ್ತಿಗಳಲ್ಲೂ ತಾರತಮ್ಯವನ್ನು ಮಾಡ್ಕೊಂಡಿದ್ದೀವಿ. ಇದು ತುಂಬ ಶ್ರೇಷ್ಠವಾದ ವೃತ್ತಿ ಅಂತ ಹೇಳ್ತೀವಿ, ಇದು ಕನಿಷ್ಠವಾದ ವೃತ್ತಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಹೇಳ್ತೀವಲ್ಲ ಕಾಯಕಗಳ ಬಗೆಗೆ, ಜಾತಿಗಳ ಬಗೆಗೆ, ಗಂಡು ಹೆಣ್ಣಿನ ಬಗೆಗೆ. ಈ ಎಲ್ಲ ತಾರತಮ್ಯಗಳಿದ್ದಾವೆ ಅನ್ನೋದಾದರೆ ಅದರಲ್ಲಿ ನನ್ನ ಪಾತ್ರ ಏನು, ನಾನು ಅದರ ಒಂದು ಭಾಗ ಆಗಿದ್ದೀನಿ ಅನ್ನೋದಾದರೆ, ಇವತ್ತು ನಾನು ಅದರಿಂದ ಹೊರಗೆ ಬರದೇನೆ ನೀವೆಲ್ಲ ಬದಲಾಗಬೇಕು, ನಾಳೆಯಿಂದ ಜಾತಿ ಅನ್ನೋದನ್ನು ಮರ್ತು ಬಿಡಬೇಕು ಅಂತ ಹೇಳೋದಿದೆಯಲ್ಲ, ಅದು ಎಷ್ಟು ಅಸಂಬದ್ಧ, ಅದೆಷ್ಟು ಅನೈತಿಕ ಅಂತ ಬಸವಣ್ಣನವ್ರಿಗೆ ಮತ್ತೆ ಮತ್ತೆ ಅನಿಸಿತ್ತು. ಅದರಿಂದ ಅವರು ಯಾವಾಗಲೂ ಯೋಚನೆ ಮಾಡಿದ್ದೇನನ್ನ ಅಂತಂದರೆ, ನಾನು ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ನಾನು ಬದಲಾಗಬೇಕು, ನಾನು ಮಾಡಬಹುದಾದ್ದೇನು ಅನ್ನೋದನ್ನು ಯೋಚನೆ ಮಾಡಬೇಕು ಅನ್ನೋದ್ರ ಕಡೆಗೇ ಅವ್ರ ಗಮನ ಇತ್ತು. ಅಥವಾ ಈಗ ನಾನು ಹೇಳಿದ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತ, ಅದಕ್ಕೆ ಎದುರಾಗಿ ಇನ್ನೊಂದು ವಚನ ಇದೆಯಲ್ವಾ, ಹಾವಿನ ಡೊಂಕು ಹುತ್ತಕ್ಕೆ ಸಸಿ ನಾನು ವಚನ. ಆ ವಚನದಲ್ಲಿ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಿದ್ರೆ ಬಸವಣ್ಣನವರು? ಅಲ್ಲಿ ಬಸವಣ್ಣವ್ರು ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು ಏನನ್ನ ಅಂತಂದರೆ, ಯಾರು ಈ ಲೋಕ ಇರುವ ಸ್ಥಿತಿಗಿಂತ ಭಿನ್ನವಾಗಿ ಆಲೋಚನೆ ಮಾಡ್ತಾರೋ, ಹಾಗೆ ಆಲೋಚನೆ ಮಾಡೋರನ್ನು ಲೋಕ ವಕ್ರ ಅಂತ ತಿಳ್ಕೊಂಡಿರುತ್ತೆ, ಲೋಕ ಅದನ್ನು ತಪ್ಪು ಅಂತ ತಿಳ್ಕೊಳ್ಳುತ್ತೆ. ಆದರೆ ಲೋಕ ಅದನ್ನು ತಪ್ಪು ಅಂತ ಹೇಳುತ್ತೆ ಎನ್ನುವ ಕಾರಣಕ್ಕೆ ನಾನು ನನ್ನ ದಾರಿಯನ್ನು ಬಿಡಬೇಕಾಗಿಲ್ಲ. ನನ್ನ ಬುದ್ಧಿ, ನನ್ನ ಆತ್ಮ ಅದನ್ನು ಒಪ್ಪಿದೆ ಅಂತಾದರೆ ಆ ದಾರಿಯಲ್ಲಿ ನಾನು ನಡಿಲೇಬೇಕು. ಹಾಗೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿ ನೋವು ಸರಿಯಾದ ದಾರಿಯೋ, ಹಾಗೆ ಒಂದು ಮಾನವ ಸಮಾಜವನ್ನು, ಅಪ್ಪಟ ಮಾನವೀಯ ಸಮಾಜವನ್ನು ನಾವು ಕಟ್ಟೋದಕ್ಕೆ ಹೊರಡ್ತೀವಿ ಅಂತಾದರೆ ಅದು ಇಂಥ ಎಲ್ಲ ಆರೋಪಗಳನ್ನು ಎದುರಿಸಬೇಕಾಗತ್ತೆ ಎನ್ನುವ ಸ್ಪಷ್ಟವಾದ ಅರಿವು ಬಸವಣ್ಣನವರಿಗೆ ಇತ್ತು. ಹಾಗೆ ಸ್ಪಷ್ಟವಾದ ಅರಿವು ಇದ್ದಂಥ ಬಸವಣ್ಣನವರು ಎದುರಿಸಿದ ಸವಾಲುಗಳು ತುಂಬ ಭಿನ್ನವಾಗಿದ್ವು, ಬಹುಮುಖಿಯಾಗಿದ್ವು.
ಆ ಭಿನ್ನತೆಯನ್ನು, ಆ ಬಹುಮುಖದ ಸವಾಲುಗಳನ್ನು ಬಸವಣ್ಣನವರು ಹೇಗೆ ಎದುರಿಸಿದ್ರು. ನಾಯಕ ಅಲ್ಲ ಅಂತ ಹೇಳ್ತಾನೆ ಅವರು ಇಡೀ ಲೋಕಕ್ಕೆ ನಾಯಕನಾಗುವ ಒಂದು ಗುಣವನ್ನು ಅದು ಎಲ್ಲಿಂದ ಪಡ್ಕೊಂಡ್ರು. ಒಂದು ಕಡೆಯಲ್ಲಿ ಪ್ರಭುತ್ವ ಇತ್ತು ಅವರ ಎದುರಿಗೆ, ಆ ಪ್ರಭುತ್ವವನ್ನು ನಿಭಾಯಿಸಬೇಕಾಗಿತ್ತು. ಇನ್ನೊಂದು ಕಡೆಯಲ್ಲಿ ಯಾವ ಸ್ಥಾಪಿತವಾದ ಮೌಲ್ಯ ವ್ಯವಸ್ಥೆಗಳಿದ್ವೋ ಆ ಮೌಲ್ಯ ವ್ಯವಸ್ಥೆಗಳನ್ನು ಅದು ತಪ್ಪು, ಅದು ಮೌಲ್ಯವೇ ಅಲ್ಲ ಅನ್ನೋದನ್ನು, ಅಂದರೆ ಅದನ್ನು ಅಂಡು ಮಾಡೋದು ಅಂತ ಹೇಳ್ತೀವಲ್ಲ, ಅದನ್ನು ಡಿಲೀಟ್ ಮಾಡಬೇಕಾಗಿತ್ತು. ಅದು ತಪ್ಪು ಅನ್ನೋದನ್ನು ಅವ್ರಿಗೆ ಮಂದಟ್ಟು ಮಾಡಬೇಕಾಗಿತ್ತು. ಈ ಇಬ್ಬಗೆಯ ಸವಾಲುಗಳನ್ನು ಬಸವಣ್ಣನವರು ಹೇಗೆ ಎದುರಿಸಿದ್ರು. ನೀ ಬಿಜ್ಜಳಂಗಂಜುವೆ ನೀ ಅಯ್ಯ ಅನ್ನೋದೊಂದು ಮಾತಿದೆ ಬಸವಣ್ಣನವ್ರದ್ದು. ನಾನು ಈ ಬಿಜ್ಜಳನಿಗೆ ಹೆದರುವುದಿಲ್ಲ. ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಅದೇ ಬಿಜ್ಜಳನಲ್ಲಿ. ಪ್ರಾಸಂಗಿಕವಾಗಿ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ಕೆಲವು ಮಾತುಗಳನ್ನು, ಕೆಲವು ಸನ್ನಿವೇಶಗಳನ್ನ ಇಲ್ಲಿ ಚರ್ಚೆಗೆ ತಗೊಳ್ಬಹುದು ಅಂತ ಅನ್ಸುತ್ತೆ. ಬಸವಣ್ಣನವರಿಗೆ ಬಿಜ್ಜಳನ ಮಗ ಸೋವಿದೇವನ ವರ್ತನೆಯಿಂದ ತುಂಬ ಬೇಸರ ಆಗಿರುತ್ತೆ. ಅವ್ರು ಹೋಗಿ ಬಿಜ್ಜಳನಿಗೆ, ನಾನು ಈ ಭಂಡಾರಿಯ ಜಾಗಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಒಪ್ಪಿಸ್ಕೊಳ್ಳಿ. ಈ ಕೀಲಿಕೈ ಭಾಳ ಒಜ್ಜೆ ಆಗ್ಲಿಕ್ಕತ್ತಾವು, ಇವನು ಒಪ್ಪಿಸ್ಕೋಬೇಕು ಅಂತ ಬಿಜ್ಜಳಂಗೆ ಹೇಳಿದಾಗ ಬಿಜ್ಜಳ ಒಂದು ಮಾತು ಹೇಳ್ತಾನೆ, ನಾ ಯಾವತ್ತಾದರೂ ನಾ ಕೇಳೇನಿ ನಿಮ್ಮನ್ನು, ನೀವು ಹಬ್ಬ ಹರಿದಿನ ಬಿಟ್ರೆ ಬರೋದೇ ಇಲ್ಲ ಆ ಸ್ಥಾನಕ್ಕೆ. ನಾ ಯಾವತ್ತಾರು ಕೇಳೇನಿ ನಿಮ್ಗೆ, ನೀ ಯಾವಕ್ಕೆ ಬರೋದಿಲ್ಲ ಅಂತ, ಮತ್ತ್ಯಾಕೆ ಒಜ್ಜೆ ಆಗ್ತಾವು. ಬಸವಣ್ಣವ್ರು ಹೇಳ್ತಾರೆ, ಮಹಾಮನಿ ಕರೀಲಿಕ್ಕೆ ಹತ್ತೈತಿ, ಅಲ್ಲಿಗೆ ಹೋಗ್ಬೇಕಂತೇನಿ, ನಿಮಗೂ ಮಗ ದೊಡ್ಡವನಾಗಾನ, ಮತ್ತು ಅವನಿಗೆ ಅಧಿಕಾರ ವಹಿಸ್ಕೊಡ್ರಿ ಅಂತ. ಬಿಜ್ಜಳ ಆಗ ಹೇಳುವ ಮಾತೇನು ಅಂದರೆ, ಹೌದಪ್ಪ, ಬಿಟ್ಟು ಹೋಗೋದು ಭಾಳ ಸುಲಭ ಐತಿ ಅಂತ ತಿಳ್ಕೊಂಡಿದ್ದಿ, ಹೊರಗೆ ನಿನಗೆ ಕಾದಿರೋ ಪ್ರಪಂಚ ಹೆಂಗೈತಿ ಅನ್ನೋ ಅರಿವೈತೇನೋ ನಿನಗೆ ಅಂತ. ಏನಿಲ್ರಿ, ನಾನಾತು ಶರಣರಾತು ಅಂತ ಬಸವಣ್ಣ ಹೇಳಿದಾಗ ಬಿಜ್ಜಳ ಚಪ್ಪಾಳೆ ತಟ್ಟಿದ ಕೂಡಲೇ ಬಾಗಿಲು ತೆಗಿಯುತ್ತೆ. ಇವರಿಬ್ಬರೇ ಒಳಗಡೆ ಕೋಣೆನಲ್ಲಿ ಮಾತಾಡ್ತಿರ್ತಾರೆ. ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಎದುರಿಗೆ ಕೂತಿರೋದು ಮಹಾರಾಜರು ಅನ್ನುವ ಪರಿಜ್ಞಾನವೂ ಇಲ್ಲದೆ ಇರುವ ಹಾಗೆ ಜನ ನುಗ್ಗಿ ಬರ್ತಾರೆ. ನುಗ್ಗಿ ಬಂದು 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 ಬಸವಣ್ಣನ ಹತ್ತಿಗೆ ಕಾಲಿಗೆ ಬಿದ್ದು ಒಬ್ಬಾಕಿ ಹೇಳ್ತಾಳೆ, ಮತ್ತು ನನ್ನ ಆಕಳ ಕಳೆದು ಹೋಗೈತಪ್ಪ ಬಸವಣ್ಣ, ಎಲ್ಲೈತೆ ಹುಡುಕೊಡಪ್ಪ ಅಂತ. ಇನ್ನೊಬ್ಬಾಕಿ ಹೇಳ್ತಾಳೆ, ನನ್ನ ಸೊಸಿಗೆ ಮಕ್ಕಳಾಗಿಲ್ಲೋ ಯಪ್ಪ, ಏನಾರು ಮಾಡು ಮತ್ತೆ ಅಂತ. ಹೀಗೆ ಅವ್ರದ್ದೊಂದು ದೊಡ್ಡ ಪಟ್ಟಿ ಇರುತ್ತೆ. ಬಿಜ್ಜಳ ಮತ್ತೆ ಚಪ್ಪಾಳೆ ತಟ್ಟಿ ಅವ್ರನ್ನೆಲ್ಲ ಆಚೆ ಕಳಿಸಿ ಬಸವಣ್ಣನಿಗೆ ಕೇಳುವ ಪ್ರಶ್ನೆ ಏನು ಅಂದರೆ, ಹೆಂಗೈತಿ ಭಕ್ತಿ ರಸಾಮೃತ ಸಾರ ಅಂತ. ನನಗೆ ಯಾಕೆ ಈ ಪ್ರಸಂಗ ಮುಖ್ಯವಾಗಿ ಕಾಣುತ್ತೆ ಅಂದರೆ, ನಮಗೆ ನಮ್ಮ ವಿರುದ್ಧದ ಟೀಕೆಗಳು ಎಷ್ಟು ಕಾಡುತ್ತೋ ಆರಾಧನೆ ಅನ್ನೋದು ನಮ್ಮನ್ನು ಅದಕ್ಕಿಂತ ಹೆಚ್ಚು ತೀವ್ರವಾಗಿ ದಿಕ್ಕೆಡಿಸುತ್ತೆ, ದಾರಿ ತಪ್ಪಿಸುತ್ತೆ. ಇಡೀ ಚಳುವಳಿಯ ದಾರಿಯನ್ನೇ ಅದು ಬದಲಾಯಿಸ್ಬಿಡ್ಬೋದು, ಮತ್ತದು ಜಾಡಿಗೆ ಬಂದು ಬಿದ್ದುಬಿಡೋ ಅಪಾಯಗಳೆಲ್ಲ ಇರುತ್ತೆ. ಆದರೆ ಬಸವಣ್ಣನವ್ರಿಗೆ ಇದನ್ನೆಲ್ಲವನ್ನು ಎದುರಿಸಿ ನಿಲ್ಲುವ ಒಂದು ಛಾತಿ ಇತ್ತಲ್ಲ, ಆ ಛಾತಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ನೀ ಬಿಜ್ಜಳಂಗೆ ಅಂಜುವೇನೆ ಅಯ್ಯ ಅಂತ ಹೇಳ್ತಾ ಇರಬೇಕಾದ್ರೆ ಅವರಿಗೆ ತಾನು ಪ್ರಭುತ್ವವನ್ನು ಎದುರಾಕೊಳ್ತಿದ್ದೀನಿ ಎನ್ನುವ ತಿಳುವಳಿಕೆ ಇತ್ತು. ಇನ್ನೊಂದು ಕಡೆಯಲ್ಲಿ ಅಂತರ್ಜಾತೀಯ ವಿವಾಹದ ಮಾತುಗಳನ್ನು ಆಡ್ತಾ ಇರುವ ಹೊತ್ತಿನಲ್ಲಿ ಇಷ್ಟು ಆಳವಾಗಿ ಬೇರ್ಬಿಟ್ಟಿರುವ ವೈದಿಕ ಸಂಸ್ಕೃತಿಯನ್ನು ಎದುರು ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ದಿಕ್ಕುಗಳಿಂದಲೂ ನಾನು ಅಪಾಯಗಳನ್ನು ಆಹ್ವಾನಿಸ್ಕೊಳ್ತಿದ್ದೀನಿ ಎನ್ನುವ ಸ್ಪಷ್ಟವಾದ ಅರಿವಿತ್ತು ಬಸವಣ್ಣನವರಿಗೆ. ಆದರೆ ಅದನ್ನು ಅವರು ನಿಭಾಯಿಸಿದ್ದು ಹೇಗೆ? ಅವರು ಅದನ್ನು ನಿಭಾಯಿಸಿದ್ದು ಚೂರು ಆತುರ ಆಗಿದ್ದಿರ್ಬೋದು ಅಂತರ್ಜಾತೀಯ ವಿವಾಹದ ಮಟ್ಟಿಗೆ ಹೇಳೋದಾದರೆ. ಅದಿನ್ನೊಂದು ಚೂರು ಮುಂದಕ್ಕೆ ಹೋಗಿದ್ದಿದ್ರೆ ಚಳುವಳಿಯ ಯಶಸ್ಸಿನ ಪ್ರಮಾಣ, ಅದರ ಸ್ವರೂಪ ಬೇರೆ ಆಗ್ತಿತ್ತು ಅನ್ನೋದನ್ನು ನಾವು ಇವತ್ತು ಎಲ್ಲರೂ ಚರ್ಚೆ ಮಾಡ್ತಾ ಇರ್ತೀವಿ. ಅದಿರಲಿ ಒಂದು ಕಡೆಯಲ್ಲಿ. ಆದರೆ ಮುಖ್ಯ ಆಗ್ತಿರೋದು ಬಸವಣ್ಣನವರಿಗೆ ಈ ಬದಲಾವಣೆ ರಾತ್ರೋರಾತ್ರಿ ಆಗಲ್ಲ ಅನ್ನೋದು ಗೊತ್ತಿತ್ತು. ಈ ಬದಲಾವಣೆ ಆಗೋದಕ್ಕೆ ಬಹಳ ಸಮಯ ಬೇಕು, ನಾವಿನ್ನೂ ದಾರಿಯಲ್ಲಿ ನಡೆಯೋದು ತುಂಬ ದೂರ ಇದೆ ಎನ್ನುವ ಅರಿವು ಬಸವಣ್ಣನವ್ರಿಗಿತ್ತು. ಆದರೆ ಎಲ್ಲ ಚಳುವಳಿಯಲ್ಲೂ ಆಗುವ ಹಾಗೆ ಅವರ ಜೊತೆಗಾರರಿಗೆ ಇರುವ ಒಂದು ಆತುರ ಇರುತ್ತಲ್ಲ, ಆ ಆತುರ ಅವರನ್ನು ಕೆಲವು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಪ್ರಚೋದಿಸಿರಬಹುದು ಅಂತ ಅನಿಸುತ್ತೆ ನನಗೆ. ಆದರೆ ಅದೇ ನಾಟಕದಲ್ಲಿ ಮುಂದೊಂದು ಭಾಗದಲ್ಲಿ ರಂಭಾದೇವಿ ಒಂದು ಪ್ರಶ್ನೆ ಕೇಳ್ತಾಳೆ ಬಿಜ್ಜಳನಿಗೆ, ಏನಪ್ಪ ನೀ ಯಾವಾಗ ನೋಡಿದ್ರು ಬಸವಣ್ಣ ಬಸವಣ್ಣ ಅಂತೀಯಲ್ಲ, ಮತ್ತು ನೀನು ಹೋಗಿ ಆಗ್ಬಿಡಲ್ಲ, ನೀನು ಮಹಾಮನೆಗೆ ಹೋಗಿ ಸೇರ್ಕೊಂಬಿಡು ಅಂತ ಅಂದಾಗ ಬಿಜ್ಜಳ ಹೇಳ್ತಾನೆ, ಆಗ್ಬಿಡ್ತಿದ್ನಿ, ಹೋಗಿಬಿಡ್ತಿದ್ನಿ ರಂಭಾವತಿ, ಏನು ಮಾಡೋದೈತಿ, ಇವ ಹೇಳ್ತಾನ ಕಳಬೇಡ ಕೊಲಬೇಡ ಹುಸಿಗೆ ನುಡಿಯಲು ಬೇಡ ಅಂತ, ಈ ಇಷ್ಟೆಲ್ಲ ಬೇಡಗಳನ್ನ ಕಟ್ಕೊಂಡು ನಾನು ರಾಜ್ಯ ನಡೆಸೋದೈತಿ ಅಂತ ಅವನು ಕೇಳ್ತಾನೆ. ಅಂದರೆ
ಪ್ರಭುತ್ವದ ಎದುರಿಗಿರುವ ಆಯ್ಕೆಗಳು, ಅದು ನಡೆಯುವ ಅನಿವಾರ್ಯವಾದ ದಾರಿ ಯಾವುದು ಅನ್ನೋದು ಬಸವಣ್ಣನವ್ರಿಗೆ ಗೊತ್ತಿತ್ತು. ಅದರಿಂದಲೇ ಅವ್ರು ಯಾವತ್ತೂ ತನ್ನ ಆಶಯಗಳನ್ನು ಬಿಜ್ಜಳನ ಜೊತೆಯಲ್ಲಿ ಚರ್ಚೆನೇ ಮಾಡಲಿಲ್ಲ. ಆದರೆ ಬಿಜ್ಜಳನಿಗೆ ಈ ಚಳುವಳಿಯ ಸ್ಪಷ್ಟವಾದ ತಿಳುವಳಿಕೆ ಇತ್ತು. ಆತ್ಮದ ದೃಷ್ಟಿಯಿಂದ, ಒಳಗಿನಿಂದ, ಒಳ ಮನಸ್ಸಿನಿಂದ ಬಿಜ್ಜಳನಿಗೆ ಇದ್ರ ಬಗ್ಗೆ ಒಂದು ಸಹಮತ ಇತ್ತು. ಆ ಸಹಮತ ಬಿಜ್ಜಳನಿಗೆ ಬಂದಿದೆ ಅನ್ನೋದಾದರೆ ಅದರ ಮೂಲ ಕಾರಣ ಬಸವಣ್ಣನವರು. ಸೊ ಬಸವಣ್ಣನವರು ಯಾಕೆ ಬಹಳ ಮುಖ್ಯವಾದ ಸಾಂಸ್ಕೃತಿಕ ನಾಯಕರಾಗ್ತಾರೆ ಅಂತಂದರೆ, ಯಾವತ್ತೂ ಬಿಜ್ಜಳನ ಜೊತೆಯಲ್ಲಿ ಜಾತಿಯ ವಿಷಯ ಮಾತಾಡಲಿಲ್ಲ, ಧರ್ಮದ ವಿಷಯ ಮಾತಾಡಲಿಲ್ಲ, ಏನಪ್ಪ ನೀನು ಹಿಂಗೆ ಸರ್ವಾಧಿಕಾರಿ ಥರ ನಡ್ಕೋತಿ, ಯಾವತ್ತೂ ಮಾತಾಡಲಿಲ್ಲ. ಒಂದೇ ಒಂದು ಮಾತನ್ನು ಆ ವಿಷಯದಲ್ಲಿ ಮಾತಾಡದೆ ಬಿಜ್ಜಳನಲ್ಲಿ ಒಳಗೇ ಒಂದು ಅರಿವು ಹುಟ್ಟಿಸೋದಕ್ಕೆ ಬಸವಣ್ಣನವ್ರಿಗೆ ಸಾಧ್ಯ ಆಯ್ತಲ್ಲ, ಅದು ಒಬ್ಬ ನಿಜವಾದ ನಾಯಕನ ಸಾಧ್ಯತೆ. ಬಿಜ್ಜಳ ಅದೇ ನಾಟಕದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನಾ ಇವತ್ತು ದಾರಿ ಮೇಲೆ ಹೊಂಟ್ನಿ ಅಂದ್ರೆ ರಥದಾಗ ಜನ ನನಗೆ ದಾರಿ ಬಿಟ್ಟು ಕೈ ಮುಗಿತಾರ, ಕಾಲು ಮುಗಿತಾರ, ಎಲ್ಲ ಮಾಡ್ತಾರ. ನಾ ಒಂಚೂರು ಮುಂದೆ ಹೋದ್ನೆ ಅಂದ್ರೆ ಹಿಂದಿಂದ ಅವೇನ ಕಲ್ಚೂರಿ ಅದಾನ ಅಂತ ಮಾತಾಡ್ತಾರೆ. ಆದ್ರೆ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ದವ ಅಂದ್ರೆ ಬಸವಣ್ಣ ಒಬ್ಬನ. ಅವನ ಜೋಡಿ ಮಾತಾಡ್ತಿದ್ನಿ ಅಂದ್ರೆ ಮನುಷ್ಯರ ಜೋಡಿ ಮಾತಾಡ್ದಂಗೆ ಆಗ್ತದ ಅಂತ. ಸಾಂಸ್ಕೃತಿಕ ನಾಯಕರು ಯಾರು ಅಂದರೆ ಹೀಗೆ ಎದುರಿಗಿರುವವರನ್ನು ಮನುಷ್ಯರಾಗಿ ಕಾಣಬಲ್ಲವರು, ಮನುಷ್ಯರಾಗಿ ಒಪ್ಪಬಲ್ಲವರು, ಮನುಷ್ಯರಾಗಿ ಅವ್ರ ಜೊತೆಯಲ್ಲಿ ಅಪಾರವಾದ ಅಂತಃಕರಣದಿಂದ, ವಿಶ್ವಾಸದಿಂದ ನಡ್ಕೊಳ್ಬಲ್ಲವರು. GSS ಒಂದು ಕಡೆಯಲ್ಲಿ ಹೇಳ್ತಾರಲ್ಲ, ಭಿನ್ನವಿದ್ದು ಬೆರೆಯಬಹುದು, ನನ್ನ ದಾರಿ ಬೇರೆ ಇರಬಹುದು, ನಿನ್ನ ದಾರಿ ಬೇರೆ ಇದ್ದಿರಬಹುದು, ಆದರೆ ನಮ್ಮ ಮನುಷ್ಯ ಸಂಬಂಧಕ್ಕೆ ಅದರಿಂದ ಧಕ್ಕೆ ಬರಬಾರ್ದು. ಬಸವಣ್ಣನವರ ಬಹಳ ದೊಡ್ಡ ಶಕ್ತಿ, ಅವರ ವ್ಯಕ್ತಿತ್ವದ ಬಹಳ ದೊಡ್ಡ ಶಕ್ತಿ ಯಾವುದಿತ್ತು ಅಂತಂದರೆ, ತನ್ನ ವಿರೋಧಿಗಳ ಜೊತೆಯಲ್ಲೂ ಸಂವಾದ ನಡೆಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿತ್ತು. ಇವತ್ತು ನಮಗೆ ಸಮಾನ ಮನಸ್ಕರ ಜೊತೆಯಲ್ಲಿ ಮಾತಾಡೋದೇ ಕಷ್ಟ. ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದರೆ ನಮಗೆ ನಂದೇ ಗುಂಪು ಬೇರೆ, ನಿಂದೇ ಗುಂಪು ಬೇರೆ ಅಂತಾರೆ. ಆದರೆ ಬಸವಣ್ಣನವರಿಗೆ ನಾವು ಯಾವುದನ್ನು ಇವತ್ತು ಸ್ತ್ರೀವಾದದಲ್ಲಿ ಇನ್ಕ್ಲೂಸಿವ್ ಮೆಥಡಾಲಜಿ ಅಂತ ಕರಿತೀವಿ, ಎಲ್ಲರನ್ನೂ ಒಳಗೊಳ್ಬೇಕು ಅನ್ನೋದಕ್ಕೆ ನಾವೆಲ್ಲರೂ ಮನುಷ್ಯರು. ನಾವು ಕಟ್ಟಬೇಕಾಗಿರೋದೊಂದು ಮಾನವೀಯ ಪ್ರಭುತ್ವವನ್ನು, ಮಾನವೀಯ ಸಮಾಜವನ್ನು, ಮಾನವೀಯ ಮೌಲ್ಯ ವ್ಯವಸ್ಥೆಯನ್ನು ಅಂತ ಯಾರು ತಿಳಿದಿರ್ತಾರೋ ಅವರು ಮಾತ್ರ ಸಾಂಸ್ಕೃತಿಕ ನಾಯಕರಾಗೋದಕ್ಕೆ ಸಾಧ್ಯ ಅನ್ನೋದಾದರೆ, ಆ ದೃಷ್ಟಿಯಿಂದ ಬಸವಣ್ಣನವರೊಬ್ಬ ಅಪ್ಪಟ ಸಾಂಸ್ಕೃತಿಕ ನಾಯಕರಾಗಿರ್ತಾರೆ. ಎಲ್ಲರನ್ನೂ ಒಳಗೊಳ್ಳೋದಕ್ಕೆ ಅವ್ರಿಗೊಂದು, ಯಾರ ಬಗೆಗೂ ದ್ವೇಷ ಅನ್ನೋದಿರಲಿಲ್ವಲ್ಲ, ಯಾರ ಬಗೆಗೂ ತಿರಸ್ಕಾರ ಅನ್ನೋದಿರಲಿಲ್ವಲ್ಲ. ಯಾವುದನ್ನು ನಾವು ಆಮೇಲೆ ತತ್ವಶಾಸ್ತ್ರದಲ್ಲಿ ನೀನು ದೋಷವನ್ನು ವಿರೋಧಿಸು, ವ್ಯಕ್ತಿಯನ್ನಲ್ಲ ಅಂತ ಹೇಳ್ತಾರಲ್ವ, ಹಾಗೆ ಅವರು ವ್ಯಕ್ತಿಗಳನ್ನು ಅವ್ರು ಯಾವತ್ತೂ ವಿರೋಧಿಸಲಿಲ್ಲ, ವ್ಯಕ್ತಿಗಳನ್ನು ಅವರು ದ್ವೇಷಿಸಲಿಲ್ಲ. ಅವರ ಆಲೋಚನಾ ಕ್ರಮ, ಅವರ ಬದುಕಿನ ಕ್ರಮ, ಅದನ್ನು ಅವರು ಪ್ರಶ್ನೆ ಮಾಡಿದ್ರು. ಹೀಗೆ ಎಲ್ಲರೂ ಮನುಷ್ಯರು ಅಂತ ಒಪ್ಕೊಂಡ ಕಾರಣಕ್ಕಾಗಿಯೇ ದಲಿತರನ್ನು ಅವ್ರಿಗೆ ಹಾಗೆ ಒಪ್ಕೊಳ್ಳೋಕೆ ಸಾಧ್ಯ ಆಯಿತು. ನಾನು ಯಾವುದನ್ನು ಬಿಜ್ಜಳನ ವಿಷಯದಲ್ಲಿ ಹೇಳಿದೆ ಅದು ದಲಿತರ ಮಟ್ಟಿಗೂ ನಿಜ. ಇವತ್ತು ನಮಗೆ ಮೀಸಲಾತಿ ಇದೆ ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ, ಇಷ್ಟೆಲ್ಲ ಇದ್ದ ಶಿಕ್ಷಣ ಇದೆ, ಕಾನೂನಿದೆ ನಮ್ಮ ಪರವಾಗಿ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತು ನಾವು ದಲಿತ ಸಾಹಿತ್ಯ ಅಂತ ಬೇರೆ ಇಡ್ತೀವಿ, ಅದನ್ನು ದಲಿತರು ಅಂತ ಇಟ್ಟಿರ್ತೀವಿ, ಹೆಣ್ಮಕ್ಳು ಅಂತ ಇಟ್ಟಿರ್ತೀವಿ. ಇವತ್ತಿಗೂ ಅವ್ರು ಬರೆದಿರುವ ಸಾಹಿತ್ಯದಲ್ಲಿ ನಮಗೆ ಬೇಕಾದಷ್ಟು ಕುಂದು ಕೊರತೆಗಳೇ ಮುಖ್ಯವಾಗಿ ಕಾಣಿಸುತ್ತೆ. ಆದರೆ ಆ ಕಾಲದ ದಲಿತರು ಮತ್ತು ಮಹಿಳೆಯರು ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಉಳಿಯುವಂಥ ಸಾಹಿತ್ಯವನ್ನು ರಚಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವ. ಯಾವ ಹೆಣ್ಮಕ್ಳು ಇವತ್ತಿಗೂ ಬಾಯಿ ಬಿಡೋದು ಕಷ್ಟನೋ, ಯಾವ ಹೆಣ್ಮಕ್ಳು ಇವತ್ತಿಗೂ ಒಂಚೂರು ನೇರವಾಗಿ ಮಾತಾಡಿದ್ರೆ ಬೋಲ್ಡ್ ಅನ್ನುವ ಹಣೆಪಟ್ಟಿಯನ್ನು ಕಟ್ಕೋಬೇಕು, ಅಂಥ ಹೊತ್ತಿನಲ್ಲಿ ಸೂಳೆ ಸಂಕವೆ ಅಂತ ವಚನವನ್ನು ಹೆಂಗೆ ಬರೆಯೋಕ್ಕೆ ಸಾಧ್ಯ ಇತ್ತು? ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ. ಯಾವ ವೇಶ್ಯಾಗಾರಿಕೆಯನ್ನು ನಾವು ಸಾಮಾಜಿಕ ಬಹಿಷ್ಕೃತ ಪಟ್ಟಿಯಲ್ಲಿ ಇಟ್ಟಿದ್ದೀವೋ ಅಂಥದ್ದನ್ನು ಸೂಳೆ ಸಂಕವೆ ವೃತ್ತಿ ಗೌರವದ ನೆಲೆಗೆ ತಂದುಬಿಟ್ಲಲ್ಲ. ಎಷ್ಟು ಅದ್ಭುತವಾಗಿ ಅವಳು ಅದನ್ನು ವೃತ್ತಿ ಗೌರವದ ನೆಲೆಗೆ ತಂದು, ಅವಳು ಇನ್ನೂ ಒಂದು ಮಾತು ಹೇಳ್ತಾಳಲ್ವ ಅದರಲ್ಲಿ, ನಿರ್ಲಜ್ಜೇಶ್ವರ ಅನ್ನೋದು ಅವಳ ಅಂಕಿತ ನಾಮ. ಯಾವ ನಿರ್ಲಜ್ಜೆ ಬಗ್ಗೆ ಮಾತಾಡ್ತಿದ್ದಾಳು ಅವಳು? ಸೂಳೆ ಸಂಕವೆ ಗಂಡು ಹೆಣ್ಣಿನ ಸಂಬಂಧದ ನಿರ್ಲಜ್ಜೆಯ ಬಗ್ಗೆ ಮಾತಾಡ್ತಿದ್ದಾಳೆ, ಮೌಲ್ಯ ವ್ಯವಸ್ಥೆಯ ನಿರ್ಲಜ್ಜೆಯ ಬಗ್ಗೆ ಮಾತಾಡ್ತಿದ್ದಾಳೆ, ಗಂಡಾಳಿಕೆಯ ನಿರ್ಲಜ್ಜೆಯ ಬಗ್ಗೆ ಮಾತಾಡ್ತಿದ್ದಾಳೆ.
ಅದೇ ಹೊತ್ತಿಗೆ ಬಹುದೇವೋಪಾಸನೆಯ ನಿರ್ಲಜ್ಜೆ ಬಗ್ಗೆಗೂ ಅವಳಲ್ಲಿ ಮಾತಾಡ್ತಾ ಇದ್ದಾಳೆ. ಇಂಥ ಒಂದು ಆತ್ಮಪ್ರಭೆಯಿಂದ ಆ ಹೆಣ್ಮಕ್ಳು ಬರೆದ್ರು ಅಂದರೆ, ಅಂಥ ಅಸಾಧಾರಣವಾದ ಆತ್ಮಗೌರವದಲ್ಲಿ ಅವ್ರು ಬರೆದ್ರು ಅಂದರೆ, ಬಸವಣ್ಣನಂತೆ ನೀಲಮ್ಮ ವಚನ ಬರೆಯೋದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಬೋದು ನಾವು. ಆದರೆ ಅಮುಗೆ ರಾಯಮ್ಮ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ತೆಗೆಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು. ಏನು ಅವರ ಅರಿವಿನ ಮಟ್ಟ, ಅವರ ಬೌದ್ಧಿಕ ಎತ್ತರ ಯಾವ ಮಟ್ಟದ್ದು! ಇವತ್ತು ನಮಗೆ ಬಿಡುಗಡೆ ಬೇಕು ಅಂತಂದರೆ ನಾವೇ ಪ್ರಯತ್ನ ಪಡಬೇಕು, ಗಂಡಾಳಿಕೆಯಿಂದ ಅದೆಲ್ಲ ಆಗಲ್ಲ ಅನ್ನುವ ಆ ಬಗೆಯ ಬರೀ ದಿಟ್ಟತನದಲ್ಲಿ ಆ ಬಗ್ಗೆ ಸ್ಪಷ್ಟವಾದ ನಿಲುವು 21ನೇ ಶತಮಾನದ ಸ್ತ್ರೀವಾದಕ್ಕೆ ಸಾಧ್ಯವಾಗುವ ನಿಲುವು 12ನೇ ಶತಮಾನದ ಹೆಣ್ಮಕ್ಳಿಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ, ಯಾರನ್ನ ನಾವು ಮನುಷ್ಯರೇ ಅಲ್ಲದ ಪ್ರಾಣಿಗಳ ನೆಲೆಯಲ್ಲಿ ಆ ಕೆಳಜಾತಿಯವರನ್ನು, ಕೆಳವರ್ಗದವರನ್ನು, ಆ ವೃತ್ತಿಯವರನ್ನು ನೋಡ್ತಾ ಇದ್ವು, ಅವರೆಲ್ಲರೂ ನಿಂತು ಬಸವನ ಪಕ್ಕದಲ್ಲಿ ನಿಂತು ಮಾತಾಡ್ತಾರೆ ಅನ್ನೋದಾದರೆ ಏನು ಹೇಳೋದಿದಕ್ಕೆ? ಇದಲ್ವಾ ಸಾಂಸ್ಕೃತಿಕ ನಾಯಕತ್ವ ಅಂದರೆ? ಅದು ಕೇವಲ ವಿಚಾರದ ಬದಲಾವಣೆ ಅಲ್ಲ, ಮನಸ್ಸಿನ ಬದಲಾವಣೆ. ಯಾವ ಹೆಣ್ಮಕ್ಳಿಗೆ ಆತ್ಮನೇ ಇಲ್ಲ ಅಂತ ಹೇಳುತ್ತೋ ಅಲ್ವಾ, ಆತ್ಮ ಇಲ್ಲ ಶೂದ್ರರಿಗೆ ಮತ್ತು ಮಹಿಳೆಯರಿಗೆ ಅಂತ, ಅಂತಹ ದಲಿತರು ಮತ್ತು ಅಂಥ ಹೆಣ್ಮಕ್ಳು ಇಂಥ ಆತ್ಮಪ್ರಭೆಯಲ್ಲಿ ಬರೆದು ಎದುರಿಗಿರೋರನ್ನು ಹಾಗೆ ಮಾತಾಡ್ತಾರಲ್ಲ ಅವರು. ಅನುಭವ ಮಂಟಪದಲ್ಲಿ ಕಿನ್ನರಿ ಬೊಮ್ಮಯ್ಯನನ್ನು ಅಕ್ಕ ಎದುರಾಗುವ ಕ್ರಮ ಎಂಥದ್ದು? ನೀನು ಯಾಕೆ ಎಲ್ಲವನ್ನು ಮೀರಿದ್ದೀನಿ ಅಂದ್ಕೊಂಡು ಅವಳು ಕೂದಲಲ್ಲಿ ದೇಹ ಮುಚ್ಕೊಂಡು ಬಂದಿದೆಯಾ ಅಂತಂದಾಗ ಅಕ್ಕ ಕೊಡೋ ಉತ್ತರ ಎಂಥದ್ದು? ಅಣ್ಣಗಳಿರ ನಿಮಗೆ ಲಜ್ಜೆಯಾಗುವುದೆಂದು, ನಿಮಗೆ ಲಜ್ಜೆ ಆಗುತ್ತೆ ಅಂತ ನಾನು ಮುಚ್ಕೊಂಡಿದ್ದೀನಿ ದೇಹ ಅನ್ನುವಾಗ ಗಂಡನ್ನು ಹಾಗೆ ಪ್ರಶ್ನಿಸುವ ಒಂದು ಅಸಾಧಾರಣವಾದ ಧೀರತೆಯನ್ನು ಆ ಹೆಣ್ಮಕ್ಳು ಪಡ್ಕೊಂಡಿದ್ರೆ, ಅದೆಲ್ಲದರ ಹಿಂದೆ ಇರೋದು ಬಸವಣ್ಣ ಕೊಟ್ಟಂಥ ಇಂಥ ನೈತಿಕವಾದ ಬೆಂಬಲ. ಇದು ಸಾಂಸ್ಕೃತಿಕ ನಾಯಕತ್ವ. ಇವತ್ತು ರಾಜಕೀಯವಾಗಿ ನಾವು ಇವತ್ತು ಹೆಣ್ಮಕ್ಳು ಪರವಾಗಿ 361 ಕಾನೂನುಗಳಿದಾವಪ್ಪ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಆದರೆ ಯಾಕೆ ಅರ್ಧ ಗಂಟೆಗೊಂದು ಅತ್ಯಾಚಾರ ಆಗುತ್ತೆ ಈ ದೇಶದಲ್ಲಿ ಹೆಣ್ಮಕ್ಳ ಮೇಲೆ? ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆಯಲ್ಲ ಅದನ್ನು. ಆದರೆ ಆ ಕಾಲಘಟ್ಟದಲ್ಲಿ ಸ್ವತಃ ನೀಲಮ್ಮ ಬಸವಣ್ಣನವರಿಗೆ ನೀವಲ್ಲಿದ್ದಡೇನು ನಾವಿಲ್ಲಿದ್ದಡೇನು ಇಪ್ಪೆಯ ಹೂವ ನನಗೊಳಿಸಲು, ಬಸವಣ್ಣವರು ನೀವು ಅಲ್ಲಿಗೆ ಬನ್ನಿ ಅಂತಂದರೆ ನೀವು ಅಲ್ಲೇ ಇರಿ, ನಾನಿಲ್ಲೇ ಇರ್ತೀನಿ. ವಿಚಾರ ಪತ್ನಿ ಅಂತ ನಾವು ಅವಳನ್ನು ಕರೆದು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ ಅಂತ ನನಗೆ ಅನಿಸುತ್ತೆ. ಇವತ್ತು ನಮಗಿರುವ ಇನ್ನೊಂದು ದೊಡ್ಡ ಸವಾಲೇನು ಅಂತಂದರೆ, ಬಸವಣ್ಣನವರು ಶುರು ಮಾಡಿದ ಈ ದೊಡ್ಡ ಮಹಾಪ್ರಯಾಣ ಅಂತ ನಾವು ಇದನ್ನು ಕರಿಬಹುದಾದರೆ, ಈ ಮಹಾಪ್ರಯಾಣವನ್ನು ನಾವು ಸಂಕುಚಿತ ಮಾಡಿಬಿಟ್ಟಿದ್ದೀವಿ. ಒಂದು ಪರಿವೇಶದ ಒಳಗಡೆಗೆ ಇಟ್ಬಿಟ್ಟಿದ್ದು ಇಷ್ಟೇ ಅಂತ ಮಾಡಿ ಕೂರಿಸ್ಬಿಟ್ಟಿದ್ದೀವಲ್ಲ, ಅದು ಬಹಳ ದೊಡ್ಡ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಇವತ್ತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ನಾವು ಒಪ್ಕೊಂಡಿರುವಾಗ ನಮ್ಮ ಎದುರಿಗಿರುವ ಬಹಳ ದೊಡ್ಡ ಸವಾಲೇನು ಅಂತಂದರೆ, ಈ ಧಾರ್ಮಿಕ ಆವರಣದಿಂದ ಇಡೀ ಶರಣ ಚಳವಳಿಯನ್ನು ನಾವು ಹೊರಗೆ ತರಬೇಕು. ಅದನ್ನು ಹೊರಗೆ ತಂದು ಅವರು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದು ಒಂದು ಧರ್ಮವನ್ನಲ್ಲ, ಒಂದು ಜಾತಿಯನ್ನಲ್ಲ. ಅವರು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನೆನ್ನೆ ನೀನೆನ್ನೆ, ನಾನು ದೊಡ್ಡವನು ನೀನು ಸಣ್ಣವಳು ಯಾವುದೂ ಅಲ್ಲ, ನಾನೆನ್ನೆ ನೀನೆನ್ನೆ ಸಂಘವೆನ್ನೆ ಸಮರ್ಸವೆನ್ನೆ. ನಾವೆಲ್ಲರೂ ಮನುಷ್ಯರು ಅನ್ನುವ ಒಂದು ಯಾವುದನ್ನು ನಾವು ವಿಶ್ವಾತ್ಮಕತೆ ಅಂತ ಕರಿತೀವಿ, ವಿಶ್ವಮಾನವ ತತ್ವ ಅಂತ ಆಮೇಲೆ ಒಂದು ಪರಿಭಾಷೆಯಲ್ಲಿ ಕುವೆಂಪು ಅವರು ಹೇಳ್ತಾರೆ, ಅದನ್ನು ಅವರು ಬದುಕೋದಕ್ಕೆ ಹೊರಟವರು. ಅವ್ರು ಬರೀ ಯೋಚನೆ ಮಾಡಿದ್ದಲ್ಲ, ಬರೀ ಕನಸು ಕಂಡಿದ್ದಲ್ಲ, ಅದನ್ನು ಬದುಕೋದಕ್ಕೆ ಹೊರಟವರಲ್ವ ಇವರು. ಅದನ್ನು ನಾವು ಇವತ್ತು ಮುನ್ನೆಲೆಗೆ ತರಬೇಕು ಅಂತ ನನಗೆ ಅನಿಸುತ್ತೆ. ಇವತ್ತು ಬೇರೆ ಬೇರೆ ಕಾರಣಕ್ಕೆ ನಾವು ಭಾರತ ಏನೋ ಮುಂಚೂಣಿ ರಾಷ್ಟ್ರವಾಗಿದೆ, ಭಾರತ ಜಗತ್ತಿನ ನಾಯಕ ಆಗುತ್ತೆ ಅಂತೆಲ್ಲ ಹೇಳ್ತೀವಲ್ವ ನಾವು. ಎಸ್, ಭಾರತ ನಾಯಕ ರಾಷ್ಟ್ರ ಆಗಬಹುದು. ಏನೋ T.S. ಎಲಿಯಟ್ ಅವನ ದಿ ವೇಸ್ಟ್ ಲ್ಯಾಂಡ್ ಕವಿತೆಯಲ್ಲಿ ಕೊನೆಯಲ್ಲಿ ಅವನು ಹೇಳ್ತಾನೆ, ಇಡೀ ಜಗತ್ತು ಬಂಜರು ಭೂಮಿಯಾಗಿದೆ, 2 ಮಹಾಯುದ್ಧಗಳು ಈ ಇಡೀ ಭೂಮಿಯನ್ನು ಬಂಜರುಗೊಳಿಸಿರೋ ಹೊತ್ತಿನಲ್ಲಿ ಈ ಭೂಮಿ, ಈ ಜಗತ್ತು, ಈ ನಾಗರಿಕತೆ ಇನ್ಯಾವತ್ತಾದರೂ ಮತ್ತೆ ಅದು ಫಲವಂತಿಕೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಇದು ಮತ್ತೆ ಹದವಾದ ಮಣ್ಣಾಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲೊಂದು ಜೀವಂತಿಕೆ ಅನ್ನೋದು ಹುಟ್ಟೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು T.S. ಎಲಿಯಟ್ ಹಾಕೋತಾನೆ. ಕೊನೆಯಲ್ಲಿ ಅವನಿಗನ್ಸುತ್ತೆ, ಆ ಕೊನೆಯ ಭಾಗಕ್ಕೆ ಅವನೊಂದು ಶೀರ್ಷಿಕೆ ಕೊಟ್ಟಿದ್ದಾನೆ, ದ ವೇಸ್ಟ್ ಲ್ಯಾಂಡ್. 5 ಭಾಗ ಇದೆ ಇದರಲ್ಲಿ. ಕೊನೆಯ ಭಾಗಕ್ಕೆ ಅವನು ಕೊಟ್ಟಿರುವ ಶೀರ್ಷಿಕೆ ಏನು ಅಂದರೆ, ವಾಟ್ ದ ಥಂಡರ್ ಸೆಡ್, ಗುಡುಗು ಹೇಳಿದ್ದೇನು ಅಂತ.
ಆ ಭಾಗದಲ್ಲಿ ಅವನೇನು ಹೇಳ್ತಾನೆ ಎಲಿಯಟ್ ಅಂದರೆ, ಪೂರ್ವದ ದಿಕ್ಕಿನಿಂದ ನನಗೆ ಗುಡುಗಿನ ಶಬ್ದ ಕೇಳಿಸ್ತಾ ಇದೆ. ಗುಡುಗಿನ ಶಬ್ದ ಕೇಳಿಸ್ತಾ ಇದೆ ಅಂದರೆ ಮಳೆ ಬರಬಹುದು. ಮಳೆ ಬರಬಹುದು ಅನ್ನೋದಾದರೆ ಅದು ಪೂರ್ವದ ದಿಕ್ಕಿನಿಂದ ಬರಬಹುದು. ಪೂರ್ವ ಅಂದರೆ ಅವನ ದೃಷ್ಟಿಯಲ್ಲಿ ಭಾರತ. ಸೊ ಭಾರತದಿಂದ ಮಳೆ ಬರಬಹುದು, ಪೂರ್ವದಿಂದ ಮಳೆ ಬರುತ್ತೆ, ಆ ಮಳೆ ಬಂದು ಈ ಬಂಜರಾದ ಭೂಮಿಯನ್ನು ಮತ್ತೆ ಫಲವತ್ತಾಗಿಸುತ್ತೆ ಅಂತ. ಆ ಪೂರ್ವದ ರಾಷ್ಟ್ರ ಭಾರತ, ಆದರೆ ಆ ಭಾರತದಲ್ಲಿ ಅದು ಕರ್ನಾಟಕ ಅಂತ ನಾವು ಅಂದ್ಕೊಳ್ಬೇಕು. ಇದನ್ನೇನು ನಾವು ಕ್ಲೀಶೆಯಲ್ಲಿ, ಅಹಂಕಾರದಲ್ಲಿ, ಹೆಮ್ಮೆಯಲ್ಲಿ ಮಾತ್ರ ಹೇಳ್ಕೊಳ್ಬೇಕಾಗಿರೋದಲ್ಲ, ಅದೊಂದು ವಾಸ್ತವದ ನೆಲೆಯಲ್ಲಿ ನಾವು ಇದನ್ನು ಹೇಳ್ಕೋಬೇಕು ಅನ್ನೋದಾದರೆ, ಸೊ ವಚನಕಾರರನ್ನು ಇವತ್ತು ನಾವು ಜಗತ್ತಿನ ನಾಯಕರನ್ನಾಗಿ ಮಾಡಬೇಕು ಅನ್ನೋದಾದರೆ, ನಾಯಕರನ್ನಾಗಿ ಮಾಡುವ ಅಹಂಕಾರಕ್ಕಲ್ಲ, ನಾವು ಈ ಜಗತ್ತನ್ನು ಉಳಿಸಬೇಕಾದ ತುರ್ತಿನಲ್ಲಿ, ಅನಿವಾರ್ಯತೆಯಲ್ಲಿ ಇವತ್ತು ನಾವು ವಚನಕಾರರು ಕಟ್ಟೋದಕ್ಕೆ ಹೊರಟ ಮಾನವೀಯ ಸಮಾಜವನ್ನು ಮುನ್ನೆಲೆಗೆ ತರಬೇಕು. ಹಾಗೆ ಮುನ್ನೆಲೆಗೆ ತರಬೇಕು ಅಂತಂದರೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗೋದು ಅನಿವಾರ್ಯ. ಆದರೆ ಇದು ಘೋಷಿಸಿದಷ್ಟು ಸುಲಭವೋ ಅಂತ ಕೇಳಿದ್ರೆ ಅದು ಸುಲಭದ್ದಲ್ಲ. ಇದೊಂದು ಅಗ್ನಿ ದಿವ್ಯ, ಇದು ನಮಗೆ ನಾವೇ ಉಟ್ಕೊಂಡಿರುವ ಅಗ್ನಿ ದಿವ್ಯ. ಇದೊಂದು ಸರಿಯಾದ ಹೆಜ್ಜೆ, ಇಟ್ಸ್ ಎ ಪರ್ಫೆಕ್ಟ್ ಮೂವ್ ಅನ್ನೋದ್ರಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇಲ್ಲ. ಆದರೆ ಈ ಸಣ್ಣ ಹೆಜ್ಜೆಯನ್ನು ಒಂದು ದೊಡ್ಡ ಪ್ರಯಾಣವಾಗಿ ಬೆಳೆಸುವ ಹೊಣೆಗಾರಿಕೆ ಇವತ್ತು ಕರ್ನಾಟಕದ ಎಲ್ಲರ ಮೇಲೂ ಇದೆ, ಅಥವಾ ವಚನ ಸಾಹಿತ್ಯವನ್ನು ಓದಿದ, ಅದರಿಂದ ಪ್ರಭಾವಿತರಾದ ಎಲ್ಲರ ಮೇಲೂ ಇದೆ. ಇವತ್ತು ನಾವು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಶರಣ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ವಚನಗಳು ಅನೇಕ ಭಾಷೆಗಳಿಗೆ ಅನುವಾದವಾಗಿವೆ. ಓದಿರೋರೆಲ್ಲ ಅದನ್ನು ಅದೆಷ್ಟು ಮೆಚ್ಕೋತಾರೆ ಅಂತಂದರೆ, ಶ್ರೀನಗರದಲ್ಲಿ ಯಾವಾಗಲೂ ನಾನು ಯಾವುದೋ ಒಂದು ಸೆಮಿನಾರಿನ ಕೀನೋಟ್ ಅಡ್ರೆಸ್ ಮಾಡಬೇಕಾದ ಹೊತ್ತಿನಲ್ಲಿ ಅನ್ನೋದು ವಿಮೆನ್ ಸೈಂಟ್ ಪೋಯಿಟ್ಸ್ ಮೇಲಿತ್ತು ಆ ವಿಚಾರ ಸಂಕಿರಣ. ಅವ್ರಿಗೆ ಆಶ್ಚರ್ಯ ಆಗೋಯ್ತು ನೀಲಮ್ಮನ, ಅಕ್ಕಮ್ಮನ ವಿಚಾರಗಳನ್ನು ಕೇಳಿದಾಗ. ನೋಡಿ, ಅಕ್ಕಮ್ಮನ ಒಂದು ಬಹಳ ಮುಖ್ಯವಾದ ವಿಚಾರ ಇದೆಯಲ್ಲ, ನೆನಪಿಗೆ ಬಂದಿದ್ರಿಂದ ಎಲ್ಲೇ ಹೇಳ್ಬಿಡ್ತೀನಿ. ಅವಳು ಹೇಳ್ತಾಳೆ ಸಮಶೀಲ ಸಮಗ್ರಾಹಕ ಅಂತ. ಅಕ್ಕಮ್ಮ ಕೂಡ ದೇವದಾಸಿ ಹಿನ್ನೆಲೆಯಿಂದ ಬಂದಿರೋವಂಥ ಹೆಣ್ಮಗಳು ಅನ್ನೋದು ಗೊತ್ತಿದೆ ನಮಗೆ. ಸಮಶೀಲ ಸಮಗ್ರಾಹಕ ಅಂತ ಹೇಳ್ತಾಳೆ ಅವಳು. ಅಕ್ಕಮ್ಮ ಒಂದು ಕಂಡೀಷನ್ ಹಾಕ್ತಾ ಇದ್ದಾಳೆ, ನನ್ನ ಹತ್ರ ಬರುವ ಗ್ರಾಹಕನಿಗೂ ಶೀಲ ಇರಬೇಕು, ಶೀಲ ಇಲ್ಲದೆ ಬಂದ್ಬಿಡ್ತೀನಿ ನಿನ್ನ ಹತ್ರ, ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅವಳು. ದೇಹ ಮಾರುವ ಒಂದು ವೃತ್ತಿಯಲ್ಲಿ ಶೀಲದ ಪರಿಕಲ್ಪನೆಯನ್ನು ತರುವ ಅದ್ಭುತ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ, ಇಲ್ಲಿ ಮಾತ್ರ ಸಾಧ್ಯ. ಸೊ ನನ್ನ ಗಮನ ಯಾವ ಕಡೆಗಿದೆ ಅಂದರೆ, ಬಸವಣ್ಣನವರು ಆ ಕಾಲದ ಇಡೀ ಸಮುದಾಯದಲ್ಲಿ ಜಾಗೃತಗೊಳಿಸಿದ ಈ ಶೀಲದ, ಈ ನೈತಿಕತೆಯ ಪರಿಕಲ್ಪನೆಗಳಿದ್ದಾವಲ್ಲ, ಅವನ್ನು ನಾವಿವತ್ತು ಮುನ್ನೆಲೆಗೆ ತರಬೇಕು ಅಂತ ಅನಿಸುತ್ತೆ. ಈ ಇಡೀ ಜಗತ್ತನ್ನು ಒಡೆಯುವ ಅನೇಕ ಪ್ರಯತ್ನಗಳಿವತ್ತು ನಡೀತಾ ಇದ್ದಾವಲ್ವ. ಯಾವ ಗ್ಲೋಬಲೈಸೇಷನ್ ಅನ್ನೋದು, ಗೋಳೀಕರಣ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಜಗತ್ತನ್ನು ಸಂಕ್ಷಿಪ್ತಗೊಳಿಸ್ಬಿಟ್ಟಿದೆ, ಒಂದು ದೊಡ್ಡ ಹಳ್ಳಿಯಾಗಿ ಮಾಡಿಬಿಟ್ಟಿದೆ ಅಂತೆಲ್ಲ ನಾವು ಮಾತಾಡ್ತಿರೋವಾಗಲೂ ಕೂಡ ಇವತ್ತಿನ ಬಹಳ ದೊಡ್ಡ ಸವಾಲು ಯಾವುದು ಅಂದರೆ ಆರ್ಥಿಕ ವಿಘಟನೆಯದ್ದು. ಇವತ್ತು ಆರ್ಥಿಕತೆಯಲ್ಲಿ ನಾವು ಮನುಷ್ಯರನ್ನು ಒಡೆದಿರೋ ಕ್ರಮ ಇದೆಯಲ್ಲ, ತರತಮದಲ್ಲಿ, ಅದು ಜಾತಿಗಿಂತ ಧರ್ಮಕ್ಕಿಂತ ಭೀಕರವಾದದ್ದು. ದುಡ್ಡಿರುವವರು ಮತ್ತು ಇಲ್ಲದೇ ಇರುವವರ ನಡುವಿನ ಕಂದರ ಮತ್ತು ಅವರವರ ನಡುವೆ ಅದು ಸೃಷ್ಟಿಸಿರುವ ಸಂಘರ್ಷ ಎಷ್ಟು ಭೀಕರವಾಗಿದೆ ಅಂತಂದರೆ, ಹಣವೇ ನಿನ್ನಯ ಗುಣ ಅಂತ ಹೇಳ್ತಾರಲ್ಲ, ಅದು ಅದರ ಸರ್ವರೂಪಗಳಲ್ಲಿ ಇವತ್ತು ನಮ್ಮೆದುರಿಗೆ ಬಂದು ಕೂತಿರುವ ಹೊತ್ತಿನಲ್ಲಿ ಈ ವಿವೇಕ ನಮಗೆ ಬೇಕು. ಯಾವ ವಿವೇಕ ಅಂತಂದರೆ, ಅದು ನಾನು ಅಗತ್ಯಕ್ಕಿಂತ ಹೆಚ್ಚು ನಾನು ಸಂಗ್ರಹಿಸ್ಕೋಬೇಕಾಗಿಲ್ಲ, ನನಗೆಷ್ಟು ಬೇಕೋ ಅಷ್ಟನ್ನು, ಮತ್ತು ನಾನು ಎಷ್ಟು ದುಡಿದಿದ್ದೀನೋ ಅಷ್ಟು ಮಾತ್ರ ಅನ್ನವನ್ನು ನಾನು ತಿನ್ನಬೇಕು ಅನ್ನುವ ಒಂದು ಅಸಾಧಾರಣವಾದ ಕಲ್ಪನೆಯನ್ನು ತಂದುಕೊಟ್ಟವರು ವಚನಕಾರರಲ್ವ. ಬಸವಣ್ಣನವರು ತಂದ ಇಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆಯಲ್ಲ, ಎಲ್ಲಿ ಜಾತಿಗಳಿದ್ವೋ ಆ ಜಾತಿಗಳ ಜಾಗದಲ್ಲಿ ಬಸವಣ್ಣನವರು ವೃತ್ತಿಗಳಂತಂದರು. ಜಾತಿಗಳನ್ನು ಅವರು ರಿಪ್ಲೇಸ್ ಮಾಡಿದ್ದು ವೃತ್ತಿಗಳಿಂದ. ಹಾಗೆ ವೃತ್ತಿಗಳಿಂದ ಅದನ್ನು ರೀಪ್ಲೇಸ್ ಮಾಡಿದಾಗ ಅವರು ಮಾಡಿದ ಒಂದು ಪವಾಡ ಅಂತ ಇವತ್ತು ನಮ್ಗೆ ಅನಿಸೋಂಥದ್ದು ಅದೇನೆಂದರೆ, ಅವುಗಳನ್ನು ಒಂದು ಈಕ್ವಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ತಂದರು, ಒಂದು ಸಮಾನ ವೇದಿಕೆಯಲ್ಲಿ ಅವರು ತಂದರು. ಹಾಸಿ ಹಾರುವನಾದ ಬೀಸಿ ಮಡಿವಾಳನಾದ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಹಾಸುವ ಅಂದರೆ ಪಂಚಾಂಗ ಹಾಸುವ ಆ ಹಾರುವನನ್ನು, ಬಟ್ಟೆ ಒಗೆಯುವ ಮಡಿವಾಳನನ್ನು ಪಕ್ಕ ಕೂರಿಸ್ಬಿಟ್ರಲ್ಲ ಬಸವಣ್ಣನವರು. ಇದು ಸಾಂಸ್ಕೃತಿಕ ಚಳುವಳಿ ಅಲ್ವಾ? ಇದು ಕೇವಲ ಆರ್ಥಿಕ ಚಳುವಳಿ ಅಂತ ಕರಿಬಹುದಾ?
ಖಂಡಿತ ಅಲ್ಲ. ಇದು ಸಾಂಸ್ಕೃತಿಕ ಚಳುವಳಿ. ಯಾಕೆಂದರೆ ಸಾಂಸ್ಕೃತಿಕವಾಗಿ ನಮ್ಮ ಮನಸ್ಸು ಎಷ್ಟು ಭ್ರಷ್ಟಗೊಂಡಿದೆ ಅಂತಂದರೆ, ನಮಗೆ ಬೇರೆ ಕೆಳಜಾತಿಯ ಒಬ್ಬರು ನಮ್ಮ ಪಕ್ಕ ಹೀಗೆ ಕೂತ್ಕೊಂಡು ಏನು ಚೆನ್ನಾಗಿದ್ದೀರಾ, ಊಟ ಮಾಡೋಣ ಅಂತ ಕೇಳೋದು ಅನ್ಇಮ್ಯಾಜಿನಬಲ್. ಆದರೆ ಅವರಿಬ್ಬರೂ ಪಕ್ಕ ಕೂರಿಸಿದ್ರು ಮಾತ್ರ ಅಲ್ಲ, ಯಾವ ಹಾರವರ ಅಹಂಕಾರ ಇತ್ತೋ, ಜಾತಿಯ ಅಹಂಕಾರ, ಅಕಾರಣವಾದ ಅಹಂಕಾರ, ಅಕ್ಷರದ ಅಹಂಕಾರ, ಅದು ಜ್ಞಾನದ ಅಹಂಕಾರ, ಅದು ಆ ಅಹಂಕಾರವನ್ನೆಲ್ಲ ಒಂದೇ ಮಾತಿನಲ್ಲಿ ತೊಳೆದು ಹಾಕ್ಬಿಟ್ರಲ್ಲ ಬಸವಣ್ಣನವರು. ಅಯ್ಯ, ನೀನು ಪಂಚಾಂಗ ಇಟ್ಕೊಂಡು ಮುಹೂರ್ತ ಹೇಳೋದು ಒಂದೇ, ಅವನ ಬಟ್ಟೆ ತೊಳೆಯೋದು ಒಂದೇ, ಇಬ್ಬರು ಮಾಡೋದು ಹೊಟ್ಟೆಪಾಡಿಗಾಗಿ. ಅದರಲ್ಲಿ ಮೇಲೇನು ಕೀಳೇನು, ಅವ್ನು ಚಮ್ಮಾರ ಇರ್ಬೋದು, ಕಮ್ಮಾರ ಇರ್ಬೋದು, ಯಾರಿದ್ರೂ ಅಷ್ಟೇ ಹೊಟ್ಟೆಪಾಡಲ್ವೇನಪ್ಪ. ಆದರೆ ಮಿಕ್ಕೋರ್ದೆಲ್ಲ ಹೊಟ್ಟೆಪಾಡು, ನಂದು ಹಾಗಲ್ಲ ಅಂತ ಹೇಳೋದಿದೆಯಲ್ಲ, ನಾವು ದ್ವಿಜರು ಅನ್ನೋದಿದೆಯಲ್ಲ, ಆ ಅಹಂಕಾರವನ್ನು ಅದು ಎಷ್ಟು ಸರಳವಾಗಿ, ಎಷ್ಟು ಸಹಜವಾಗಿ, ಇದೆರಡನ್ನೂ ಮೀರಿಸಿ ಅದೆಷ್ಟು ಗಟ್ಟಿಯಾಗಿ ಅವರು ಅದನ್ನು ಹೇಳಿದ್ರಲ್ಲ. ಏನು ವ್ಯತ್ಯಾಸ ಇಲ್ಲ ಸರ್, ನೀವು ಅಷ್ಟೇ ನಾವು ಅಷ್ಟೇ, ಹೊಟ್ಟೆಪಾಡಿಗೆ ಮಾಡ್ತಾಯಿದ್ದೀವಿ. ಇದು ಸಾಂಸ್ಕೃತಿಕ ಚಳುವಳಿ. ಇದನ್ನು ಕಾನೂನು ಮಾಡೋಕ್ಕಾಗಲ್ಲ, ಇದನ್ನು ಪ್ರಭುತ್ವದ ಅಧಿಕಾರದಲ್ಲಿ ನಿಭಾಯಿಸೋಕ್ಕಾಗಲ್ಲ. ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಅಂತಃಕರಣ. ಯಾರಿಗೆ ತನ್ನಲ್ಲಿರುವ ಮನುಷ್ಯತ್ವವನ್ನು ಜಾಗೃತ ಮಾಡಿಕೊಂಡು ಎದುರಿಗಿರೋರನ್ನು ಮನುಷ್ಯರಾಗಿ ನೋಡೋಕ್ಕಾಗುತ್ತೋ ಅವರು ಮಾತ್ರ ಇದನ್ನು ಮಾಡಬಹುದೇ ಹೊರತು ಕೇವಲ ವಿಚಾರಗಳಿಂದ ಅಲ್ಲ. ಬಸವಣ್ಣ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಅಲ್ವಾ. ಬಸವಣ್ಣ ಬಹಳ ದೊಡ್ಡ ಕವಿಯಾಗಿರೋದು ಯಾಕೆ ಅಂತಂದರೆ, ಆತನಲ್ಲಿದ್ದ ಇಂಥ ಒಂದು ಆತ್ಮಶ್ರದ್ಧೆಯ ಕಾರಣಕ್ಕೆ, ಮನುಷ್ಯ ಶ್ರದ್ಧೆಯ ಕಾರಣಕ್ಕೆ ಮತ್ತು ಮನುಷ್ಯ ಪ್ರೀತಿಯ ಕಾರಣಕ್ಕೆ. ಯಾರಿಗೆ ಮನುಷ್ಯರನ್ನು ಮತ್ತು ಬದುಕನ್ನು ಪ್ರೀತಿಸೋಕ್ಕಾಗಲ್ವೋ ಅವ್ರ ಜೀವನದಲ್ಲಿ ಯಾವ ದೊಡ್ಡದನ್ನು ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಬಸವಣ್ಣನವರಿಗೆ ಮನುಷ್ಯರ ಅನಿವಾರ್ಯತೆಗಳು ತುಂಬ ಚೆನ್ನಾಗಿ ಗೊತ್ತಿದ್ದಲ್ವ. ತನ್ನಾಶ್ರಯದ ರತಿಸುಖವನ್ನು, ನನಗೆ ಬೇಕಾಗಿರುವ ರತಿಸುಖವನ್ನು, ತಾನುಂಬ ಊಟವನ್ನು, ನನಗೆ ಹಸಿವಾದರೆ ನಾನೇ ಊಟ ಮಾಡಬೇಕು, ನನಗೆ ರತಿ ಸುಖ ಬೇಕು ಅಂದರೆ ನಾನೇ ಸುಖಿಸಬೇಕು, ನನ್ನ ಪರವಾಗಿ ಇನ್ನೊಬ್ಬರು ಮಾಡೋಕ್ಕಾಗಲ್ಲ. ಅಂದರೆ ಮನುಷ್ಯರ ದೇಹದ, ಅವರ ಮನಸ್ಸಿನ ಅನಿವಾರ್ಯತೆಗಳನ್ನು ಹೀಗೆ ಅರ್ಥ ಮಾಡಿಕೊಂಡ ಬಸವಣ್ಣನವರು ಆ ಪ್ರಾಮಾಣಿಕತೆ ಅಂತ ನಾನೇನು ಆವಾಗಿಂದ ಹೇಳ್ತಾ ಇದ್ದೀನಿ, ಆ ಪ್ರಾಮಾಣಿಕತೆಯನ್ನು ಸಾರ್ವಜನಿಕವಾಗಿ ತೋರಿಸೋದ್ರಲ್ಲೂ ಅವ್ರಿಗೆ ಯಾವತ್ತೂ ಸಂಕೋಚ ಇರಲಿಲ್ಲ. ಯಾಕೆ ಹಾಗೆ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಿದ್ದಿರ್ಬೋದು. ಅಂದರೆ ತಮ್ಮನ್ನು ತಾವು ಎನ್ನ ಚಿತ್ತವು ಅತ್ಯ ಹಣ್ಣು ನೋಡೆಯ ಅಂತೆಲ್ಲ ಯಾಕೆ ಅವರು ತಮ್ಮನ್ನು ತಾವು ಹೀಗೆ ಲೋಕದೆದುರಿಗೆ ಬಿಚ್ಕೊಳ್ತಾ ಇದ್ರು ಬಸವಣ್ಣನವರು ಅಂತಂದರೆ, ಆಗ ನನಗೊಂದು ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ, ನನಗೊಂದು ಉತ್ತರದಾಯಿತ್ವ ಸೃಷ್ಟಿ ಆಗುತ್ತೆ ಅನ್ನೋದನ್ನು ಬಸವಣ್ಣನವರು ಒಪ್ಕೊಂಡಿದ್ರು. ಸೊ ನನ್ನನ್ನು ನಾನು ಶುದ್ಧ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ನಾನು ಲೋಕವನ್ನು ಶುದ್ಧಿ ಮಾಡುವ ಕ್ರಮ ಅಂತ ಅವ್ರು ತಿಳ್ಕೊಂಡಿದ್ರೆ ಹೊರತು, ನಾನು ಅರಮನೆಯಲ್ಲಿ ಇರ್ತೀನಿ, ನೀವು ಗಂಜಿ ಕುಡ್ಕೊಂಡಿರಿ ಅಂತ ಹೇಳೋದು ಅವ್ರ ಪಾಲಿಸಿ ಯಾವತ್ತೂ ಆಗಿರಲಿಲ್ಲ. ಅದರಿಂದಲೇ ಬಸವಣ್ಣನವರು ತುಂಬ ದೊಡ್ಡವರಾಗಿ ನಮಗೆ ಕಾಣಿಸ್ತಾರೆ. ಇನ್ನು ಐನ್ಸ್ಟೈನ್ ಗಾಂಧಿಯ ಬಗ್ಗೆ ಒಂದು ಮಾತು ಹೇಳ್ತಾರಲ್ವ, ಇನ್ನೊಂದು 100 ವರ್ಷ ಕಳೆದ ಮೇಲೆ ಯಾರಾದರೂ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದ ಅಂದರೆ ಬಹುಶಃ ನಂಬಲ್ಲ ಅನ್ನೋ ಮಾತನ್ನು ಐನ್ಸ್ಟೈನ್ ಹೇಳ್ತಾರೆ. ಇವತ್ತು ಮತ್ತೆ ಬಸವಣ್ಣನವರನ್ನು ನೋಡ್ತಾ ಇದ್ದರೆ, ಅವರ ವಚನಗಳನ್ನು ಓದ್ತಾ ಇದ್ದರೆ, ಇನ್ನು ಅವರಿಗೆ ಸಾಧ್ಯವಾದಂಥ ನಿಲುವುಗಳು, ಅವ್ರಿಗೆ ಸಾಧ್ಯವಾದಂಥ ನಡೆ, ಅವ್ರಿಗೆ ಸಾಧ್ಯವಾದಂಥ ನುಡಿ, ಇದನ್ನೆಲ್ಲ ನೋಡ್ತಾ ಇದ್ದರೆ ಒಬ್ಬ ಮನುಷ್ಯ ಒಂದು ಜೀವಿತಾವಧಿಯಲ್ಲಿ ಇಷ್ಟನ್ನೆಲ್ಲ ಮಾಡೋಕ್ಕೆ ಸಾಧ್ಯವ ಅಂತ ನಮಗೊಂದು ದಿಗ್ಭ್ರಮೆ ಹುಟ್ಟುತ್ತೆ ನಿಜವಾಗಿ. ಆದರೆ ಹಾಗೆ ದಿಗ್ಭ್ರಮೆ ಹುಟ್ಟಿಸ್ತಾ ಇರೋವಾಗ್ಲೂ ಬಸವಣ್ಣನವರು ನಮ್ಮಿಂದ ದೂರ ಆಗಲ್ಲ ಅನ್ನೋದೇ ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಹಾಗನ್ಸುತ್ತೆ ನಮಗೆ ಅಂತಂದರೆ, ಕೆಲವು ವ್ಯಕ್ತಿತ್ವಗಳ ಬಗೆಗೆ ನಮಗೆ ನೋಡ್ತಾ ಇದ್ದಾಗ ಅನಿಸುತ್ತೆ, ಫೋಟೋ ಇಟ್ಬಿಟ್ಟು ಹಾರ ಹಾಕ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು, ಏಕೆಂದರೆ ಇನ್ನು ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ, ಏಕೆಂದರೆ ಆ ದಾರಿಯೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ. ಆದರೆ ಬಸವಣ್ಣನವರು ನೋಡಿದ್ರೆ ನಮ್ಗೆ ಹಾಗೆ ಅನಿಸಲ್ಲ. ಬಸವ ಅಣ್ಣ ವಚನಕಾರ್ತಿಯರನ್ನು ನೀವು ನೋಡಬೇಕು. ಆ ವಚನಕಾರ್ತಿಯರಲ್ಲಿ ಕನಿಷ್ಠ 15-16 ಜನ ವಚನಕಾರ್ತಿಯರು ಬಸವ ನಿಮ್ಮ ದಯದಿಂದಲಾನು ಬದುಕಿದ್ದೇನೆ. ಆ ಹೆಣ್ಮಕ್ಳು ಮತ್ತೆ ಬಸವಣ್ಣನನ್ನು ನೆನಪಿಸ್ಕೋತಾರೆ. ಯಾಕೆ ನೆನಪಿಸ್ಕೋತಾರೆ ಅಂತಂದರೆ, ಬಸವಣ್ಣ ಅವ್ರ ಪರವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಕೂತಿದ್ರು ಅಂತಲ್ಲ, ಬಸವಣ್ಣನವರು ನಮಗೆ ಕೊಟ್ಟ ನೈತಿಕ ಬಲ,
ಎಷ್ಟೋ ದೂರದಲ್ಲಿ ಇರಬಹುದು. ಬಸವಣ್ಣನವರನ್ನು ಅದರಲ್ಲಿ ಎಷ್ಟು ಜನ ಭೇಟಿ ಆಗಿದ್ರು ಗೊತ್ತಿಲ್ಲ ನನಗೆ. ಆದರೆ ಬಸವಣ್ಣ ಕೊಟ್ಟ ನೈತಿಕ ಬಲ ಇದೆಯಲ್ಲ, ಅದು ಅವರನ್ನು ಕಾಪಾಡಿದೆ. ಅದು ಅವರನ್ನು ಬದುಕಿನಲ್ಲಿ ಎಂಥ ತೀರ್ಮಾನಗಳನ್ನು ನಾನು ತಗೊಳ್ಬಲ್ಲೆ, ಯಾರನ್ನು ಎದುರು ಹಾಕ್ಕೊಂಡು ನಾನು ಮಾತಾಡಬಲ್ಲೆ, ಇದು ನನ್ನ ಬದುಕು, ಇದು ನನ್ನ ವೃತ್ತಿ, ನನ್ನ ಈ ವೃತ್ತಿಗೆ ನಾನು ನಿಷ್ಠಳಾಗಿದ್ದೀನಿ, ಬೇಕಾದರೆ ಬನ್ನಿ ನನ್ನ ಜೊತೆಯಲ್ಲಿ ಚರ್ಚೆಗೆ ಅಂತ ಹೇಳುವ ಶಕ್ತಿಯನ್ನು ಅದು ಕೊಟ್ಟಿದೆ. ಆ ಕಾರಣಕ್ಕೆ ನನಗೆ ಬಸವಣ್ಣನವರು ಬಹಳ ಮುಖ್ಯ ಅಂತ ಕಾಣಿಸೋದು. ಈಗ ಬಸವಣ್ಣನವರನ್ನು ಹೀಗೆ ನಾಯಕರನ್ನಾಗಿ ನಾವು ಘೋಷಿಸ್ಕೊಂಡಿರುವ ಹೊತ್ತಿನಲ್ಲಿ ನಾವು ಈ ಮಾಡಬಹುದಾದ ಬಹಳ ಮುಖ್ಯವಾದ ಕೆಲವು ಸಂಗತಿಗಳು ಯಾವುದು ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಧಾರ್ಮಿಕ ಆವರಣದಿಂದ ಅದನ್ನು ಹೊರಗೆ ತರೋದು ಅಂತ ಹೇಳಿದ್ನಲ್ಲ. ಧಾರ್ಮಿಕ ಆವರಣದಿಂದ ಹೊರಗೆ ತರೋದು ಅಂತ ಅನ್ನೋದರ ಅರ್ಥ ಅವುಗಳನ್ನು ಶುದ್ಧಾಂಗವಾಗಿ ನಾವು ಅವುಗಳನ್ನು ಬರೀ ವೈಚಾರಿಕಗೊಳಿಸ್ಬಿಡ್ಬೇಕು ಅಂತಲ್ಲ. ನನಗೆ ವೈಚಾರಿಕಗೊಳಿಸೋದ್ರ ಕಡೆಗೆ ಹೆಚ್ಚು ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇರೋದು ಅವುಗಳಲ್ಲಿರುವ ಒಂದು ಈ ಅಂತಃಕರಣದ ನೆಲೆ ಇದೆಯಲ್ಲ, ಅರಿವು ಮತ್ತು ಅಂತಃಕರಣ, ಈ ಎರಡನ್ನೂ ಇವರಿಗೆ ಬೆಸೆದ ಹಾಗೆ ಇನ್ಯಾರಿಗೂ ಬೆಸೆಯೋಕ್ಕಾಗಲಿಲ್ವಲ್ಲ, ಹಾಗೆ ಬೆಸೆಯುವ ಒಂದು ಕಾರ್ಯ ಇವತ್ತಾಗಬೇಕು ಅಂತ ನನಗೆ ಅನಿಸುತ್ತೆ. ಮತ್ತು ಅದನ್ನು ಇಡೀ ಲೋಕದಲ್ಲಿ ನಾವು ಇದನ್ನು ಚರ್ಚೆಗೆ ತರಬೇಕಾಗಿರುವ ಕ್ರಮ ಯಾವುದು ಅಂತಂದರೆ, ಇವರೆಲ್ಲರೂ ಸಿದ್ಧಹಸ್ತರು ಅಂತಲ್ಲ, ಇವರೆಲ್ಲರೂ ಕಲ್ಲು ಮುಳ್ಳುಗಳ ದಾರಿಯಲ್ಲೇ ನಡೆದವರು. ಆ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೀತಾನೆ ತಾವು ಎಡವಿದ್ದನ್ನು ಹೇಳ್ತಾರೆ, ತಾವು ಬಿದ್ದಿದ್ದನ್ನು ಹೇಳ್ತಾರೆ, ತಾವು ಕೂತಿದ್ದನ್ನು ಹೇಳ್ತಾರೆ, ತಮಗೆ ಆಯಾಸ ಆಗಿದ್ದನ್ನು ಹೇಳ್ತಾರೆ. ಆದರೆ ಅವರು ಇಷ್ಟನ್ನೆಲ್ಲ ಹೇಳ್ತಾ ಇರೋವಾಗಲೂ ಗುರಿ ಮುಟ್ಟಬೇಕು ಅನ್ನುವ ಅವರ ಆಸೆಯೂ ಅಷ್ಟೇ ಘನವಾಗಿತ್ತು ಅನ್ನೋದನ್ನು ಹೇಳ್ತಾರಲ್ವ. ಈ ದಾರಿಯ ಕಷ್ಟ ಮತ್ತು ಆ ದಾರಿಯ ಸಾರ್ಥಕತೆ, ಈ ಎರಡನ್ನೂ ಗುರುತಿಸುವ ಪ್ರಯತ್ನಗಳು ಇನ್ಮುಂದೆ ಆಗಲಿ ಅಂತ ಆಶಿಸ್ತಾ, ನನಗೆ ಹೀಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಬಸವ ಸಮಿತಿಯವರಿಗೆ, ಮುಖ್ಯವಾಗಿ ಶ್ರೀ ಅರವಿಂದ್ ಜತ್ತಿ ಅವರಿಗೆ, ಇವ್ರಿಗೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮುಗಿಸೋದಕ್ಕೆ ಮುಂಚೆ ಈ ಸಲದ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕ ಸರ್ಕಾರ ಬಹುಶಃ ಇದನ್ನು ಒಂದು ಮೊದಲ ಹೆಜ್ಜೆಯಾಗ ತೊಗೊಂಡಿತ್ತೇನೋ ನನಗೆ ಗೊತ್ತಿಲ್ಲ. ತೋಟಗಾರಿಕೆ ಇಲಾಖೆನವ್ರು ಮಾಡಿದ ಫಲಪುಷ್ಪ ಪ್ರದರ್ಶನದಲ್ಲಿ ಸಲ ಅನುಭವ ಮಂಟಪವನ್ನು ಅವರು ಥೀಮ್ ಆಗಿ ತಗೊಂಡಿದ್ರು. ಇದೊಂದು ಏನು ಕರಿಬೋದು, ಇದೊಂದು ಪ್ರಾತ್ಯಕ್ಷಿಕೆ ಅನ್ಬೇಕಾದ್ರೂ ನಾವು ಕರಿಬಹುದೋ ಏನೋ. ಆದರೆ ಇಂಥ ಪ್ರಯತ್ನಗಳ ಜೊತೆಯಲ್ಲೇನೇ ವಿಚಾರಗಳು ಮತ್ತು ನಡೆ ನುಡಿಯ ಭಿನ್ನತೆ ಇವೆಲ್ಲವೂ ಒಟ್ಟಾಗಿ ಸಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಬಸವನಾ ನಿರವಯಲ ಪದವೆನಗೆ ಯೋಗಿನಾಥ. ಬಯಲ ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ
ಬಸವ ಬಸವ